dear students, welcome back to my channel. So already ಸಾಕಷ್ಟು ಕಾನ್ಸೆಪ್ಟ್ಸ್ ಅನ್ನು ನಾನು ತುಂಬಾ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. So now we are in the final revision series mode. So biology ನೋಡಿದ್ರೆ ಈಗ every biology concept at least contain some of the questions based on the diagram. So diagram ಗೆ ರಿಲೇಟೆಡ್ ಆಗದ ಪ್ರಶ್ನೆಗಳಿರುತ್ತೆ. So diagrams sometimes ಏನಾಗುತ್ತೆ ಅಲ್ಲಿ ಕೊಟ್ಟಿರುವಂತ ಪಾರ್ಟ್ಸ್ ಕೂಡ ಫಂಕ್ಷನ್ ಬೇಸ್ಡ್ ಪಾರ್ಟ್ಸ್ ಅನ್ನ ಕೊಟ್ಟಿರ್ತಾರೆ ಲೇಬಲ್ ಮಾಡಕ್ಕೆ. ಸೊ ಆ ಒಂದು ಕ್ರೈಟೀರಿಯಾನಲ್ಲಿ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಹೆಲ್ಪ್ ಆಗುತ್ತೆ. ಅಂಡ್ ಸೆಕೆಂಡ್ಲಿ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಿರುವಂತ ಕೆಲವೊಂದು ಪಾರ್ಟ್ಸ್ ನ ಫಂಕ್ಷನ್ಸ್ ಏನಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಕ್ವೆಶನ್ ಆನ್ಸರ್ಗೂ ಕೂಡ ಬಹಳನೇ ಹೆಲ್ಪ್ ಆಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಈ ಎಂಟೈರ್ ವಿಡಿಯೋ ಸೀರೀಸ್ ಅನ್ನ ಯೂಸ್ ಮಾಡ್ಕೊಳ್ಳಿ. ದಿಸ್ ಸೀರೀಸ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ದ ಫೈನಲ್ ರಿವಿಷನ್ ಸೀರೀಸ್. ಓಕೆ, ಸೊ ಈಗ ಎಲ್ಲಾ ಡಯಾಗ್ರಾಮ್ಸ್ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್ ಅನ್ನ ನಾನು ಡಿಟೇಲ್ ಆಗಿ ಹೇಳ್ತಾ ಬರ್ತೀನಿ. ಸೊ ರಿವೈಸ್ ಮಾಡ್ಕೊಳ್ತಾ ಬನ್ನಿ, ಡೆಫಿನೆಟ್ಲಿ ನಿಮ್ಗೆ ಇದು ಯೂಸ್ ಆಗುತ್ತೆ. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಲೆಸನ್ ಲೈಫ್ ಪ್ರೋಸೆಸ್. ಸೊ ಲೈಫ್ ಪ್ರೋಸೆಸ್ ಅಲ್ಲಿ ಫಸ್ಟ್ ನಮ್ಗಿರುವಂತ ಡಯಾಗ್ರಾಮ್ ದ ಹ್ಯೂಮನ್ ಎಲಿಮೆಂಟರಿ ಕೆನಾಲ್. ಸೊ ಹ್ಯೂಮನ್ ಎಲಿಮೆಂಟರಿ ಕೆನಾಲ್ ಡಯಾಗ್ರಾಮ್ ಕೇಳುವಂತ ಚಾನ್ಸಸ್ ಈ ವರ್ಷ ಇರುತ್ತೆ. ಸೊ ಬಿಕಾಸ್ ಇಷ್ಟು ವರ್ಷ ಹಾರ್ಟ್ ಮತ್ತೆ ಬ್ರೈನ್ ನ ಕೇಳ್ತಿದ್ರು, ಈ ವರ್ಷ ನೆಫ್ರಾನ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಕೇಳಬಹುದು ಅನ್ನೋ ಒಂದು ರೂಮರ್ ಇದೆ. ಸೊ ಬೆಟರ್ ಚಾನ್ಸ್ ತಗೊಳ್ಬೇಡಿ, ಎಲ್ಲಾ ಡಯಾಗ್ರಾಮ್ಸ್ಗೂ ಕೂಡ ನೀವು ಪ್ರಾಪರ್ ಆಗಿ ಪ್ರಿಪೇರ್ ಆಗಿ. ಓಕೆ, ಸೊ ಬಿಕಾಸ್ ಡಯಾಗ್ರಾಮ್ಸ್ ನಿಮಗೆ ಗೊತ್ತಿದ್ರೆ ಈಸಿಯಾಗಿ 12 ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಬಂದಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ ಎಕ್ಸಾಮ್ ಹಾಲ್ಗೆ ಹೋಗ್ಬೋದು. ಓಕೆ, ಯು ಮಸ್ಟ್ ನೋ ಅಬೌಟ್ ಇಟ್. ಈಗ ನಾವು ಲೈಫ್ ಪ್ರೋಸೆಸ್ ನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಆರ್ ಸೋ ಕಾಲ್ಡ್ ಹ್ಯೂಮನ್ ಎಲಿಮೆಂಟರಿ ಕೆನಾಲ್ ಅಂತ ಹೇಳಿದ್ರೆ, ಸೊ ದ ಡೈಜೆಷನ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಮೌತ್ ಇಂದ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಫುಡ್ ಏನಾಗುತ್ತೆ, ಫುಡ್ ಎಂಟರ್ ಥ್ರೂ ದ ಮೌತ್. ಸೊ ಫುಡ್ ಮೌತ್ ಒಳಗಡೆ ಹೋದ ತಕ್ಷಣ ಏನಾಗುತ್ತೆ, ದೆರ್ ಈಸ್ ಟೀತ್ ಅಂಡ್ ಟಂಗ್. ಟೀತ್ ಮತ್ತೆ ಟಂಗ್ ಇದೆ, ಇದನ್ನ ನಾವು ಓರಲ್ ಕ್ಯಾವಿಟಿ ಅಥವಾ ಬಕಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಈ ಬಕಲ್ ಕ್ಯಾವಿಟಿನಲ್ಲಿ ಏನಾಗುತ್ತೆ, ಫುಡ್ ಏನಾಗುತ್ತೆ ಕಾಂಪ್ಲೆಕ್ಸ್ ಫುಡ್ ಅಂದ್ರೆ ದ ಸಾಲಿಡ್ ಫುಡ್ ಏನಾಗುತ್ತೆ, ದ ಬಿಗ್ ಚಂಕ್ ಆಫ್ ಫುಡ್ ವಿಲ್ ಬ್ರೇಕ್ ಡೌನ್ ಇಂಟು ಸ್ಮಾಲರ್ ಪೀಸಸ್ ಅಂತ ಹೇಳ್ತೀವಿ. ಸೊ ಫುಡ್ ಬ್ರೇಕಪ್ ಆಗ್ಬೇಕಾದ್ರೆ ಜೊತೆಗೆ ಏನಾಗುತ್ತೆ, ಸಮ್ ಕೈಂಡ್ ಆಫ್ ಲಿಕ್ವಿಡ್ ಗೆಟ್ ಆಡೆಡ್. ಸೊ ಯಾವ ಲಿಕ್ವಿಡ್ ಆಡ್ ಆಗುತ್ತೆ ಅಂತ ಕೇಳೋದಾದ್ರೆ, see the mouth contains salivary glands. Remember, the mouth contains salivary glands. So this salivary glands secretes an enzyme called salivary amylase enzyme, and this salivary amylase ಏನ್ ಮಾಡುತ್ತೆ ಅಂದ್ರೆ it converts the starch into sugar. See, ಒಂದು ವರ್ಷ ಇದಕ್ಕೆ ಬೇಸಿಸ್ ಆಗಿ ಒಂದು ಆಕ್ಟಿವಿಟಿ ರಿಲೇಟೆಡ್ ಕ್ವಶನ್ ಅನ್ನ ಕೇಳಿದ್ರು. ಆಕ್ಚುಲಿ ಆ ಆಕ್ಟಿವಿಟಿ ಬೇಸ್ಡ್ ಆನ್ ದ ಕನ್ವರ್ಷನ್ ಆಫ್ ಸ್ಟಾರ್ಚ್ ಇಂಟು ಶುಗರ್. ಓಕೆ, ಸೊ ಗೊತ್ತಿರಬೇಕು ಸಲೈವಾ ಇದ್ರೆ ಏನಾಗುತ್ತೆ ಫುಡ್ ಅಲ್ಲಿ, ಸಲೈವಾ ಆಡ್ ಆಗ್ತಾ ಇದೆ ಫುಡ್ಗೆ ಅಂದ್ರೆ ಇಟ್ ಈಸ್ ಕನ್ವರ್ಟಿಂಗ್ ದ ಸ್ಟಾರ್ಚ್ ಇಂಟು ಶುಗರ್. ಓಕೆ, ಸೊ ಮೂವಿಂಗ್ ಟು ನೆಕ್ಸ್ಟ್ ಏನಾಗುತ್ತೆ, ಫುಡ್ ಏನಾಗುತ್ತೆ ಈಗ ಮೌತ್ ಇಂದ ಫುಡ್ ಇಟ್ ವಿಲ್ ಎಂಟರ್ ಇನ್ ಟು ದ ಫುಡ್ ಪೈಪ್, ಇಲ್ಲಿಗೆ ಬರುತ್ತೆ. ಸೊ ಫುಡ್ ಪೈಪ್ ಗೆ ಬಂದಾಗ ಫುಡ್ ಏನಾಗುತ್ತೆ, ದಿಸ್ ಫುಡ್ ವಿಚ್ ಈಸ್ ಇನ್ ದ ಫುಡ್ ಪೈಪ್ ಎಂಟರ್ ಇನ್ ದ ಫಾರ್ಮ್ ಆಫ್ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಮೀನ್ ಬೈ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್? ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂದ್ರೆ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ಫುಡ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಅಂದ್ರೆ ಫುಡ್ ಏನಾಗ್ತಾ ಇದೆ ಈ ಒಂದು ರೀಜನ್ ಅಲ್ಲಿ ಬರ್ಬೇಕಾದ್ರೆ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗ್ತಾ ಈ ರೀತಿ ಮೂವ್ ಆಗ್ತಾ ಬರುತ್ತೆ. ಕ್ಲಿಯರ್ ಆಯ್ತಲ್ಲ? ಸೊ ಈಗ ಫುಡ್ ಏನಾಗ್ತಾ ಇದೆ, ಫ್ರಮ್ ದ ಫುಡ್ ಪೈಪ್ ದ ಫುಡ್ ಈಸ್ ನೌ ಡೈರೆಕ್ಟ್ಲಿ ಎಂಟರಿಂಗ್ ಇನ್ ಟು ದ ಸ್ಟಮಕ್. ಸೊ ವಾಟ್ ಡೂ ಸ್ಟಮಕ್ ಕಂಟೈನ್? Stomach contain gastric juices. They contain gastric juices. So what are those? What is the function of those? Important ಆಗಿ ಗೊತ್ತಿರಲಿ. ಓಕೆ, ಸಿ ಗ್ಯಾಸ್ಟ್ರಿಕ್ ಜ್ಯೂಸಸ್ ಅಥವಾ ಸ್ಟಮಕ್ ರಿಲೇಟೆಡ್ ಆಗಿ ಪ್ರಶ್ನೆಗಳು ಬಂದ್ರೆ ನಿಮ್ಗೆ ಇಲ್ಲಿ ಕೇಳ್ತಾರೆ. ಸೊ ವಾಟ್ ಇಸ್ ದ ರೋಲ್ ಆಫ್ HCl ಅಂತ ಕೇಳ್ತಾರೆ. ಓಕೆ, ಅಂಡ್ ವಾಟ್ ಈಸ್ ದ ರೋಲ್ ಆಫ್ ಪೆಪ್ಸಿನ್ ಅಂತ ಕೂಡ ಕೇಳ್ತಾರೆ. ಯು ಮಸ್ಟ್ ನೋ ದ ಸ್ಟಮಕ್ ಸೆಕ್ರೀಟ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್. ಓಕೆ, ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ನ ಫಂಕ್ಷನ್ ಏನು ಹಾಗಾದ್ರೆ? ಹೈಡ್ರೋಕ್ಲೋರಿಕ್ ಆಸಿಡ್ ಏನ್ ಮಾಡುತ್ತೆ, ಇಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ ಆರ್ ಸೋ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಇಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ ಆರ್ ಸೋ ಕಾಲ್ಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ಕಿಲ್ ಮಾಡುತ್ತೆ. ಸೈಮಲ್ಟೇನಿಯಸ್ಲಿ ಈ HCl ಏನ್ ಮಾಡುತ್ತೆ ಅಂದ್ರೆ ಇಟ್ ಆಲ್ಸೋ ಆಕ್ಟಿವೇಟ್ಸ್ ಅನ್ ಎನ್ಸೈಮ್ ಕಾಲ್ಡ್ ಪೆಪ್ಸಿನೋಜನ್. ನಾವು ಪೆಪ್ಸಿನ್ ಅಂತ ಹೇಳ್ತೀವಲ್ಲ ಅದನ್ನೇ ಪೆಪ್ಸಿನೋಜನ್ ಅಂತ ಹೇಳ್ತೀವಿ. ಇಟ್ ಆಕ್ಟಿವೇಟ್ಸ್ ದ ಎನ್ಸೈಮ್ ಕಾಲ್ಡ್ ಪೆಪ್ಸಿನ್. ಓಕೆ, ಸೊ ಈ ಆಕ್ಟಿವೇಟ್ ಆಗಿರುವಂತ ಪೆಪ್ಸಿನ್ ಏನ್ ಮಾಡುತ್ತೆ, see the pepsin which got activated by the action of HCl, pepsin ಏನ್ ಮಾಡುತ್ತೆ, it break down the protein ಅನ್ನ break up ಮಾಡುತ್ತೆ. So this is all about the stomach. So ಈಗ ಏನಾಗುತ್ತೆ, ಫುಡ್ ಏನಾಗುತ್ತೆ ಸ್ಟಮಕ್ ಅಲ್ಲಿ ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಆಸಿಡಿಕ್ ಮೀಡಿಯಂ ಬಿಕಾಸ್ HCl ಜೊತೆ ಕಂಬೈನ್ ಆಗಿದೆ. ಸೊ ಫುಡ್ ಏನಾಯ್ತು, ಈಗ ಆಸಿಡಿಕ್ ಮೀಡಿಯಂಗೆ ಕನ್ವರ್ಟ್ ಆಯ್ತು. ಸೊ ನಾವು ದ ಫುಡ್ ಫ್ರಮ್ ದ ಸ್ಟಮಕ್ ಇಟ್ ವಿಲ್ ಎಂಟರ್ ಇನ್ ಟು ದ ಸ್ಮಾಲ್ ಇಂಟೆಸ್ಟೈನ್. ಫುಡ್ ಏನಾಗುತ್ತೆ ಸ್ಟಮಕ್ ಇಂದ ಸ್ಮಾಲ್ ಇಂಟೆಸ್ಟೈನ್ ಗೆ ಎಂಟರ್ ಆಗುತ್ತೆ. ಎಂಟರ್ ಆಗೋಕ್ಕೂ ಮುಂಚೆ
there are some secretions which are been added by both the liver and pancreas. Liver ಮತ್ತೆ pancreas ಏನ್ ಮಾಡುತ್ತೆ, secretions ನ food ಗೆ add ಮಾಡುತ್ತೆ. So then what kind of, the secretions are being released by the liver? Liver ಏನ್ secrete ಮಾಡುತ್ತೆ? See, liver secretes bile juice. Remember, liver secretes the bile juice. What is the importance of bile juice? The bile juice help in emulsification of fats. Andre, it breaks down the larger fat globules into the smaller fat globules ಅಂತ ಹೇಳ್ತೀವಿ. ತುಂಬಾ ಒಳ್ಳೆ ರಿವಿಷನ್ ನಿಮ್ಗೆ ಇದು. ಸೊ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ, ಸಾಕಷ್ಟು ಕಾನ್ಸೆಪ್ಟ್ ನಿಮ್ಗೆ ಇಲ್ಲಿ ರಿವೈಸ್ ಆಗುತ್ತೆ. ಓಕೆ, ಸೊ ಏನಾಗುತ್ತೆ, ಲಿವರ್ ಸೆಕ್ರೀಟ್ಸ್ ಬೈಲ್ ಜ್ಯೂಸ್ ಅಂಡ್ ಈ ಬೈಲ್ ಜ್ಯೂಸ್ ಏನ್ ಮಾಡುತ್ತೆ, ದ ಫಂಕ್ಷನ್ ಆಫ್ ಬೈಲ್ ಜ್ಯೂಸ್ ಇಟ್ ಎಮಲ್ಸಿಫೈಸ್ ದ ಫ್ಯಾಟ್ಸ್ ಅಂದ್ರೆ ಬ್ರೇಕ್ ಡೌನ್ ದ ಲಾರ್ಜ್ ಫ್ಯಾಟ್ಸ್ ಇನ್ ಟು ದ ಸ್ಮಾಲರ್ ಫ್ಯಾಟ್ಸ್. Simultaneously, what is the role of pancreas? So this pancreas, it releases the pancreatic enzymes. Pancreatic enzymes na release ಮಾಡುತ್ತೆ. Which are they? They are namely trypsin and lipase. Trypsin ಮತ್ತೆ lipase ಏನಾಗಿದೆ, they are called as pancreatic enzymes. Pancreatic enzymes ಅಂತ ಹೇಳ್ತೀವಿ. So ಹಾಗಾದ್ರೆ what is the role of trypsin? Trypsin ಏನ್ ಮಾಡುತ್ತೆ? Trypsin, it break down the protein. Students, ಇಲ್ಲೊಂದು small trick ಏನಪ್ಪಾ ಅಂತಂದ್ರೆ ನೆನ್ಪಿಟ್ಕೊಳ್ಳಿ. The role of pepsin and also trypsin both are same. Because pepsin, see P for P. Pepsin for protein. Pepsin ಏನ್ ಮಾಡುತ್ತೆ, ಪ್ರೋಟೀನ್ ನ ಬ್ರೇಕ್ ಮಾಡುತ್ತೆ. ಸಿಮಿಲರ್ಲಿ ಪೆಪ್ಸಿನ್ ಟ್ರಿಪ್ಸಿನ್ ನಮ್ಗೊಂಥರ ರೈಮಿಂಗ್ ವರ್ಡ್ಸ್ ತರ ಇದೆ ಅಲ್ವಾ. ಸೊ ಪೆಪ್ಸಿನ್ ಟ್ರಿಪ್ಸಿನ್ ಏನ್ ಮಾಡುತ್ತೆ, ಎರಡು ಕೂಡ ಸೇಮ್ ಜಾಬ್ ಮಾಡುತ್ತೆ. ದಟ್ ಮೀನ್ಸ್ ದೇ ಬ್ರೇಕ್ ಅಪ್ ದ ಪ್ರೋಟೀನ್ ನ ಬ್ರೇಕ್ ಮಾಡುತ್ತೆ. ಸೊ ವಾಟ್ ಈಸ್ ದ ರೋಲ್ ಆಫ್ ಲಿಪೇಸ್? ಲಿಪೇಸ್ ಆರ್ ಲೈಪೇಸ್ ಅಂತ ಹೇಳ್ತೀವಿ. ಸೊ ಲಿಪೇಸ್ ಆರ್ ಲೈಪೇಸ್ ಇಟ್ ಬ್ರೇಕ್ ಡೌನ್ಸ್ ದ ಫ್ಯಾಟ್ ಅನ್ನ ಬ್ರೇಕ್ ಮಾಡುತ್ತೆ. ಲಿಪೇಸ್ ಆರ್ ಲೈಪೇಸ್ ಏನ್ ಮಾಡುತ್ತೆ, ಇಟ್ ಬ್ರೇಕ್ ಡೌನ್ ದ ಫ್ಯಾಟ್. ಸೊ ಇನ್ನೂ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋದು ಅಂದ್ರೆ ನೋಡಿ, ಬೈಲ್ ಜ್ಯೂಸ್ ಅಂಡ್ ಲಿಪೇಸ್ ನೆನ್ಪಿಟ್ಕೊಳ್ಳಿ. ಬೈಲ್ ಜ್ಯೂಸ್ ಅಂಡ್ ಲಿಪೇಸ್, ಬೈಲ್ ಮತ್ತೆ ಲಿಪೇಸ್ ಏನ್ ಮಾಡುತ್ತೆ, ದೇ ಬೋತ್ ಪರ್ಫಾರ್ಮ್ ದ ಸೇಮ್ ಫಂಕ್ಷನ್. ದಟ್ ಮೀನ್ಸ್ ದೇ ಡಸ್ ದ ಜಾಬ್ ಆಫ್ emulsification, breaking up of large fat globules into smaller fat globules. Okay, trypsin and pepsin, they performs the same function. Clear? Okay, so now let us go for the next part. So ಈಗ ಏನಾಗುತ್ತೆ, the secretions from the liver and the pancreas get added to the food. ಈಗ ಏನಾಗುತ್ತೆ, food get converted into alkaline medium. Food ಏನಾಗುತ್ತೆ, it will now enter into the small intestine. Food now enter into the small intestine here. Okay, so now we call this very important point. Small intestine is called as site of complete digestion ಅಂತ ಹೇಳ್ತಾರೆ. Why? Because see, complete digestion of the food takes place inside the small intestine by the action of intestinal enzymes. Intestinal enzymes help in completely digesting the food in the small intestine. Okay, so what are the ways that the food get converted anta nododadre? See, the proteins, they get converted into amino acids. Carbohydrates get converted into glucose. Fats, they get converted into fatty acids and glycerol. Fats get converted into fatty acids and glycerol. Okay, very important. So now that complete digestion ಆಯ್ತು, ಸೊ ಈಗ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇನ್ನೊಂದು ಸೆಗ್ಮೆಂಟ್ ಬಗ್ಗೆ ಕೂಡ ಆಡ್ ಅಪ್ ಮಾಡಕ್ ಇಷ್ಟಪಡ್ತೀನಿ ಇಲ್ಲಿ. ದ ಸ್ಮಾಲ್ ಇಂಟೆಸ್ಟೈನ್ ಕಂಟೈನ್ಸ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಈ ರೀತಿ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ. ವಾಟ್ ವಿ ಕಾಲ್ ಇಟ್ ಆಸ್? ವಿ ಕಾಲ್ ದಿಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಆಸ್ ವಿಲ್ಲೈ. We call this as villi. So villi ಏನ್ ಮಾಡುತ್ತೆ? Villi absorbs the digested food. Okay, it absorbs the digested food and sends to different parts of the body. Digested food na ಏನ್ ಮಾಡುತ್ತೆ, villi absorb ಮಾಡುತ್ತೆ. It absorbs the digested food. Very important point. So now that complete digestion that is took place, so now that the undigested food ಏನಾಗುತ್ತೆ, from the small intestine, it will enter into the larger intestine, the undigested food. So undigested food larger intestine ge reach aad takshana. So what is the job of large intestine? Large intestine, it absorbs the excess of water which is present in the waste food, so called undigested food, and sends the undigested food from this part to the lower part of the rectum ge send ಮಾಡುತ್ತೆ. And through anus ಏನಾಗುತ್ತೆ, the food will be excreted out. So this is all about the digestive system. Very important. I know that ನೀವು PDF ನ ಕೇಳ್ತೀರಾ ಅಂತ. ಸೊ PDF ನ ನಾನು ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ ನಲ್ಲೂ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ. ಬಿಫೋರ್ ಗೆಟಿಂಗ್ ಟು ನೋ, ಜಸ್ಟ್ ಸುಮ್ನೆ ಹಾಗೆ ಓದೋದ್ರ ಬದಲು ಏನ್ ಮಾಡಿ, ಯು ಮಸ್ಟ್ ನೋ ದ ಕಾನ್ಸೆಪ್ಟ್.
ಕಾನ್ಸೆಪ್ಟ್ ಗೊತ್ತಿದ್ರೆ ಡೆಫಿನೆಟ್ಲಿ ನೀವು ಯಾವ ಕ್ವೆಶನ್ ಅನ್ನ ಕೇಳಿದ್ರು ಎಕ್ಸಾಮ್ ಅಲ್ಲಿ ಕ್ವಿಕ್ ಆಗಿ ಆನ್ಸರ್ ಮಾಡಬಹುದು. ಸೊ ಮೈ ನೆಕ್ಸ್ಟ್ ಡಯಾಗ್ರಾಮ್ ಇಸ್ ದ ನ್ಯೂರಾನ್. ಸೊ ನ್ಯೂರಾನ್ ಅಂತ ಹೇಳಿದಾಗ ಯು ಮಸ್ಟ್ ನೋ ದ ಡಿಫರೆಂಟ್ ಪಾರ್ಟ್ಸ್. MCQs ನಲ್ಲೂ ಕೇಳ್ತಾರೆ, ಅರೇಂಜ್ ಮಾಡಕ್ ಕೇಳ್ತಾರೆ ಪ್ರಾಪರ್ ಸೀಕ್ವೆನ್ಸ್ ಅಲ್ಲಿ. ಸೊ ದ ಫಸ್ಟ್ ಒನ್ ಇಸ್ ದ ಡೆಂಡ್ರೈಟ್ಸ್, followed by the cell body. Cell body contains the nucleus and also the cytoplasm, and the longest fiber of the neuron is called axon, and the last part of the neuron is called nerve ending. So idu nimge sequence gothirbeku. Sequence is very important. So dendrites come first, cell body comes second, inside the cell body there is nucleus, and thirdly major part is axon and fourth part is nerve ending. So nimge illi arrangement kuda important. So what is the role of dendrites? See, dendrites, it acquires the information. External environment ಇಂದ ಏನ್ ಮಾಡುತ್ತೆ, ಇನ್ಫಾರ್ಮೇಶನ್ ಅನ್ನ ಅಕ್ವೈರ್ ಮಾಡುತ್ತೆ. ಸೊ ನೀವು ಇಲ್ಲಿರ್ತೀರಾ, ಏನೋ ಒಂದು ಪ್ರಾಪರ್ ಆಗಿ ಆಕ್ಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಏನಾಗುತ್ತೆ, ರಿಸೆಪ್ಟರ್ಸ್ ಅಲ್ಲಿ ನಿಮ್ಮ ಬಾಡಿನಲ್ಲಿರುವ ರಿಸೆಪ್ಟರ್ಸ್ ಇಂದ ಏನಾಗುತ್ತೆ, ಡೆಂಡ್ರೈಟ್ಸ್ ಇನ್ಫಾರ್ಮೇಶನ್ ಅನ್ನ ಅಕ್ವೈರ್ ಮಾಡುತ್ತೆ. ಸೊ ದಿಸ್ what happened, the information which got acquired will enter into the cell body and then it will move to axon. What is the role of axon? So the information travels as electrical impulse inside the axon. Axon ಅಲ್ಲಿ ಏನಾಗುತ್ತೆ, ಇನ್ಫಾರ್ಮೇಶನ್ ಏನ್ ರಿಸೀವ್ ಆಗಿದೆ ಡೆಂಡ್ರೈಟ್ ಇಂದ, ಈ axon ಅಲ್ಲಿ ಏನಾಗುತ್ತೆ, it will travel as an electrical impulse very fast. Okay, now that what happened from the axon, the information has reached to now the nerve ending. So what does nerve ending do? See, nerve ending, it convert the electrical impulse into the chemical signals. So impulse, they get converted into the chemical signal in the nerve ending. So ಇಲ್ಲಿ ಏನಾಗುತ್ತೆ, there are millions of neurons in your body. So between two neurons there is a small gap present. So that small gap which is present between the two neurons is called as synapse. Synapse ಅಂತ ಹೇಳಿ ನಾವು ಕರಿತೀವಿ. We call it as synapse. Synapse ಅಂತ ಹೇಳಿ ಕರಿತೀವಿ. Clear? So now we'll move for the next diagram, that is the human brain. So human brain ಅಲ್ಲೂ ಕೂಡ ಸಾಕಷ್ಟು ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಫಂಕ್ಷನ್ ಅನ್ನ ಕೊಟ್ಟು ನಿಮ್ಗೆ ಲೇಬಲ್ ಮಾಡಿ ಯಾವ ಪಾರ್ಟ್ ಅಂತ ಕೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಫಂಕ್ಷನ್ ಅನ್ನ ಕೊಟ್ಟು ಪಾರ್ಟ್ ನ ಲೇಬಲ್ ಮಾಡಕ್ಕೆ ಕೇಳ್ತಾರೆ. The whole human brain is divided majorly into three parts. Forebrain, so this part, forebrain, and also the midbrain, this region, and also the hindbrain, the lower part of the brain. This is the hindbrain. Okay, you can observe here. This region is called as the hindbrain. So firstly, let us understand the different functions of different parts of human brain. So first, when I look at the forebrain, important ಆಗಿರುವಂತದ್ದು cerebrum. Okay, what is the function of cerebrum? The cerebrum is called as the largest part of the brain. Cerebrum is called as the largest part of the brain, and this largest part of the brain is also called as the thinking center. In the thinking center anta heltivi. If somebody asks you something, you reply for it. How do you reply? Because your cerebrum is thinking for that question. Okay, cerebrum is the largest part present in the forebrain, and also it is called as thinking center. Okay, yes. Next ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕೇಳುವಂತ ಕ್ವೆಶ್ಚನ್, ಮಿಡ್ ಬ್ರೈನ್ ನ ಫಂಕ್ಷನ್ ಏನು ಅಂತ ಕೇಳ್ತಾರೆ. ವಾಟ್ ಈಸ್ ದ ರೋಲ್ ಆಫ್ ಮಿಡ್ ಬ್ರೈನ್? ದಿ ಮಿಡ್ ಬ್ರೈನ್ ಇಟ್ ಕಂಟ್ರೋಲ್ಸ್ ದ ಸ್ಲೀಪ್ ಸೈಕಲ್. ನಿಮ್ಮ ಒಂದು ಸ್ಲೀಪ್ ಸೈಕಲ್ ಅನ್ನ ಎಷ್ಟೊತ್ತು ಮಲ್ಕೊಳ್ಬೇಕು ಅನ್ನೋ ಸ್ಲೀಪ್ ಸೈಕಲ್ ಅನ್ನ ಏನ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಅಂಡ್ ಇಟ್ ಆಲ್ಸೋ ಕಂಟ್ರೋಲ್ಸ್ ದ ಬಾಡಿ ಟೆಂಪರೇಚರ್. ಬಾಡಿ ಟೆಂಪರೇಚರ್ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮೂವಿಂಗ್ ಟು ನೌ ಹೈಂಡ್ ಬ್ರೈನ್. ಹೈಂಡ್ ಬ್ರೈನ್ ಅಲ್ಲಿ ಇರುವಂತ ಪಾರ್ಟ್ಸ್ ಅಂತೂ ವೆರಿ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ. ಐದರ್ ಕ್ವೆಶನ್ ಆನ್ಸರ್ಸ್ ಅಲ್ಲಿ ಕೇಳ್ತಾರೆ ಆರ್ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಆಸ್ಕ್ ಫಂಕ್ಷನ್ ಅನ್ನ ಕೊಟ್ಟು ಲೇಬಲ್ ದ ಪಾರ್ಟ್ ಅಂತ ಕೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಗೆ ಹೈಂಡ್ ಬ್ರೈನ್ ಅಲ್ಲಿ ಬರುವಂತದ್ದು ಪಾನ್ಸು, ಮೆಡ್ಯುಲಾ ಮತ್ತೆ ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ನಮಗೆ ನೋಡಿ ಈ ಪಾರ್ಟ್ ನಿಮ್ಗೆ ಗೊತ್ತಿದೆ ಪಾರ್ಟ್ಸ್ ಯಾವುದು ಅಂತಲ್ವಾ. ಸೊ ಪಾನ್ಸು, ಮೆಡ್ಯುಲಾ, ಸೆರೆಬೆಲ್ಲಮ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಪಾನ್ಸ್? ದಿ ಪಾನ್ಸ್ ಇಟ್ ಹೆಲ್ಪ್ ಇನ್ ರೆಗ್ಯುಲೇಷನ್ ಆಫ್ ಬ್ರೀದಿಂಗ್. ಬ್ರೀದಿಂಗ್ ಸೈಕಲ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಇಟ್ ರೆಗ್ಯುಲೇಟ್ಸ್ ಬ್ರೀದಿಂಗ್. ಇಷ್ಟನ್ನ ಬರೆದ್ರೆ 1 ಮಾರ್ಕ್ ಸಿಗುತ್ತೆ. ಓಕೆ, ಆರ್ ಎಕ್ಸಾಮ್ ಅಲ್ಲಿ ಕೇಳ್ಬೋದು ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ಕಂಟ್ರೋಲ್ಸ್ ಆರ್ ರೆಗ್ಯುಲೇಟ್ಸ್ ಬ್ರೀದಿಂಗ್ ಅಂದ್ರೆ ಯು ಹ್ಯಾವ್ ಟು ಲೇಬಲ್ ದ ಪಾನ್ಸ್. ಅದೇ ರೀತಿ ಮೆಡ್ಯುಲಾ. ವಾಟ್ ಈಸ್ ದ ರೋಲ್ ಆಫ್ ಮೆಡ್ಯುಲಾ? Medulla controls all the involuntary actions such as vomiting, sneezing, coughing, and the heartbeat rate. So, idella kuda involuntary actions. They are not under your control. Okay, they are not under your control. Okay. So next, when we look at the cerebellum, what is the role of cerebellum? Cerebellum maintains the body balance and body posture. So, ನೀವು straight ಆಗಿ ಕುತ್ಕೊಳ್ಬೇಕಾ, straight ಆಗಿ ನಡಿಬೇಕಾ, zigzag ಆಗಿ ನಡಿಬೇಕಾ, ಅಥವಾ when you're riding a bicycle, how do you have to balance your body?
All these things are being controlled by the cerebellum of your hind brain. Very important function. So what is the role of hypothalamus then? Hypothalamus na function ಏನು? ಈ hypothalamus ಕೂಡ ಏನ್ ಮಾಡುತ್ತೆ? It will manage your body temperature. ಇದು ಕೂಡ ನಿಮ್ಮ ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡುತ್ತೆ. And also it maintains the hunger. ನೀವು ಎಷ್ಟು ಊಟ ಮಾಡಬೇಕು, okay? So that will be controlled and managed by the hypothalamus. So hunger ಆಗಿರ್ಬೋದು, ಥರ್ಸ್ಟ್ ಅಂದ್ರೆ ನಿಮ್ಗೆ ಯಾವಾಗ ಈಗ ಥರ್ಸ್ಟ್ ಆಗ್ತಾ ಇದೆ, ದಾಹ ಆಗ್ತಾ ಇದೆ, ಇದೆಲ್ಲ ಕೂಡ ಏನಾಗುತ್ತೆ, ಇಟ್ ಈಸ್ ಬಿನ್ ಮ್ಯಾನೇಜ್ಡ್ ಬೈ ದ hypothalamus. So it's very important. Every part is playing a major role when I talk about the the different parts of the human brain. So ತುಂಬಾನೇ important. So ನಿಮ್ಗೆ ಲಾಸ್ಟ್ ಡೌಟ್ ಬರುತ್ತೆ ನೆಕ್ಸ್ಟ್ ಈಗ, ಮ್ಯಾಮ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕೇಳ್ಕೊಳ್ತೀರಾ. This pituitary gland actually it releases the hormones. The pituitary gland ಏನ್ ಮಾಡುತ್ತೆ, it releases some kind of hormones. ನಿಮಗೆ ಗೊತ್ತಿದೆ pituitary gland is also called as master gland ಅಂತ. ಇದನ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ this pituitary gland controls all the other glands present in your body. ನಿಮ್ ಬಾಡಿನಲ್ಲಿರುವ ಥೈರಾಯ್ಡ್ ಗ್ಲ್ಯಾಂಡ್ ಆಗಿರ್ಬೋದು, ಎಡ್ರಿನಲ್ ಗ್ಲ್ಯಾಂಡ್ ಆಗಿರ್ಬೋದು, ಯಾವ ಗ್ಲ್ಯಾಂಡ್ ಇದೆ, ಟೆಸ್ಟೋಸ್ಟೆರೋನು, ಈಸ್ಟ್ರೋಜನ್, ಓಕೆ, ಎಲ್ಲ ಕೂಡ ಪ್ಯಾನ್ಕ್ರಿಯಾಸ್ ಎಲ್ಲದನ್ನು ಕೂಡ ಮೇಂಟೈನ್ ಮಾಡುವಂತ ಒಂದು ಗ್ಲ್ಯಾಂಡು ಮಾಸ್ಟರ್ ಗ್ಲ್ಯಾಂಡು. ಒನ್ ಸಚ್ ಮಾಸ್ಟರ್ ಗ್ಲ್ಯಾಂಡ್ ಇಸ್ ಮೈ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಗೊತ್ತಿರಬೇಕು. ಓಕೆ, ಐ ಹೋಪ್ ನಿಮ್ಗೆ ಒಂದು ಒಳ್ಳೆ ರಿವಿಷನ್ ಆಗ್ತಾ ಇದೆ. ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ, ಎಂಟೈರ್ ವಿಡಿಯೋ ವಾಚ್ ಮಾಡಿ. ಡೆಫಿನೆಟ್ಲಿ ಬಯಾಲಜಿನಲ್ಲಿ ಬೇರೆ ಸೆಕ್ಷನ್ಸ್ ನಲ್ಲಿ ನಿಮ್ಗೆ ಮಾರ್ಕ್ಸ್ ಡೆಫಿನೆಟ್ಲಿ ಬರುತ್ತೆ. ಲೆಟ್ಸ್ ಗೋ ಫಾರ್ ನಾವು ನೆಕ್ಸ್ಟ್ ಡಯಾಗ್ರಾಮ್. ನೋಡಿ, ನೆಕ್ಸ್ಟ್ ಡಯಾಗ್ರಾಮ್ ಬಂದು ನಮ್ಗೆ ನ್ಯೂಟ್ರಿಷನ್ ಇನ್ ಅಮೀಬಾ, ಇದಕ್ಕೆ ರಿಲೇಟೆಡ್ ಆಗಿ ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೂಡ ಕೇಳ್ಬೋದು. ಆರ್ ದೇ ಕ್ಯಾನ್ ಆಸ್ಕ್ ವಾಟ್ ಇಸ್ ಹೌ ಇಸ್ ಅಮೀಬಾ ಇಂಜೆಸ್ಟಿಂಗ್ ದ ಫುಡ್ ಅಂತ ಕೇಳ್ಬೋದು. ಸೊ ವಾಟ್ ಇಸ್ ದ ರೋಲ್ ಆಫ್ ಸೂಡೋಪೋಡಿಯಾ ಅಂತ ಕೇಳ್ಬೋದು. ಸೊ ಯಾವ ರೀತಿ ಕೂಡ ಕ್ವಶನ್ ಕೇಳ್ಬೋದು. ಓಕೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಹೌ ದ ಅಮೀಬಾ ಇಸ್ ಟೇಕಿಂಗ್ ದ ಫುಡ್. ಈ ಅಮೀಬಾನ ನೋಡಿದ್ರೆ ಆಕ್ಚುಲಿ ದಿಸ್ ಅಮೀಬಾ, this cell is directly in contact with the environment. This cell is directly in contact with the environment. Okay, and what mode of nutrition it follows? It follows the holozoic mode of nutrition. Holozoic mode of nutrition ಅನ್ನ ಇದು ಫಾಲೋ ಮಾಡುತ್ತೆ. Holozoic ಅಂದ್ರೆ ಏನು ಮ್ಯಾಮ್? ಈ ಕಾಂಪ್ಲೆಕ್ಸ್ ಫುಡ್ ಅನ್ನ ಡೈರೆಕ್ಟ್ ಆಗಿ ಬಾಡಿ ಒಳಗಡೆ ತಗೊಂಡು ಇದೇನ್ ಮಾಡುತ್ತೆ, ಸಿಂಪ್ಲಿಫೈ ಮಾಡುತ್ತೆ. ಅದನ್ನೇ ಹೋಲೋಜೋಯಿಕ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈಗ ನೋಡ್ಬೋದು ನೀವು, ಇಲ್ಲೊಂದು ಫುಡ್ ಪಾರ್ಟಿಕಲ್ ಇದೆ. ಈ ಫುಡ್ ಪಾರ್ಟಿಕಲ್ ಅಮೀಬಾ ಹತ್ರ ಇರೋದ್ರಿಂದ ಏನಾಗುತ್ತೆ, ಅಮೀಬಾ ಎಕ್ಸ್ಟೆಂಡ್ಸ್ ಇಟ್ಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್, ಬಾಡಿನ ಏನ ಮಾಡುತ್ತೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ರೀತಿ ಎಕ್ಸ್ಟೆಂಡ್ ಮಾಡುತ್ತೆ. ಸೊ ಇದು ಏನಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಇದೆ, ಇದು ಅಮೀಬಾನ ಬಾಡಿ ಸರ್ಫೇಸ್ ಆಗಿದೆ. ಯು ನೋ ದಟ್ ಅಮೀಬಾ ಡಸ್ ನಾಟ್ ಹ್ಯಾವ್ ದ ಪ್ರಾಪರ್ ಬಾಡಿ ಶೇಪ್. ಸೊ ವಿ ಕಾಲ್ ಇಟ್ ಆಸ್ ಸೂಡೋಸಿಲಿಕ್ ಅನಿಮಲ್, ಸೂಡೋಸಿಲಿಕ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಸೂಡೋಪೋಡಿಯಾ ಅಂದ್ರೆ ಏನು? ಸೂಡೋಪೋಡಿಯಾ, ಸೂಡೋ ಅಂದ್ರೆ ಫಾಲ್ಸ್ ಅಂತ, ಪೋಡಿಯಾ ಅಂದ್ರೆ ಫೀಟ್ ಅಂತ. ಸೊ ಈ ಫಾಲ್ಸ್ ಫೀಟ್ ಅನ್ನ ಏನ್ ಮಾಡ್ತಾ ಇದೆ, ಅಮೀಬಾ ಇಸ್ ಎಕ್ಸ್ಟೆಂಡಿಂಗ್. ಅಮೀಬಾ ಇಸ್ ಎಕ್ಸ್ಟೆಂಡಿಂಗ್ ಇಟ್ಸ್ ಫಾಲ್ಸ್ ಫೀಟ್, ಅಂದ್ರೆ ಫಿಂಗರ್ ಲೈಕ್ ಕಾಣ್ತಿದೆ ಅಲ್ವಾ. ಸೊ ಅದಕ್ಕೆ ನಾವು ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಂತ ಹೇಳ್ತೀವಿ. ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅನ್ನ ನೋಡಿ ಎಕ್ಸ್ಟೆಂಡ್ ಮಾಡಿ ಒಂದು ಫುಡ್ ವ್ಯಾಕ್ಯೂಲ್ ಅನ್ನ ಕ್ರಿಯೇಟ್ ಮಾಡಿ. ಫುಡ್ ವ್ಯಾಕ್ಯೂಲ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ಏನಾಗುತ್ತೆ, ಫುಡ್ ಈಸಿಯಾಗಿ ಈ ಕಾಂಪ್ಲೆಕ್ಸ್ ಫುಡ್ ಏನಾಗುತ್ತೆ, ಸಿಂಪ್ಲಿಫೈಡ್ ಆಗುತ್ತೆ. ಸಿಂಪ್ಲಿಫೈ ಆದ್ಮೇಲೆ ಈ ಒಂದು ಅಮೀಬಾನ ಫುಡ್ ಏನಾಗುತ್ತೆ, ಅಮೀಬಾ ಬಾಡಿನಲ್ಲಿರುವಂತ ಸೈಟೋಪ್ಲಾಸಮ್ ಅಲ್ಲಿ ಡಿಫ್ಯೂಸ್ ಆಗುತ್ತೆ. ಅನ್ವಾಂಟೆಡ್ ಮೆಟೀರಿಯಲ್ ಕೂಡ ಏನಾಗುತ್ತೆ, ಇಟ್ ವಿಲ್ ಜಸ್ಟ್ ಎಕ್ಸ್ಕ್ರೀಟೆಡ್ ಫ್ರಮ್ ದ ಸರ್ಫೇಸ್ ಆಫ್ ದ ಅಮೀಬಾಸ್ ಬಾಡಿ. ತುಂಬಾ ಇಂಪಾರ್ಟೆಂಟ್ ಇದು. ಸೊ ತುಂಬಾ ಸಿಂಪಲ್ ಆಗಿ ಹೇಳಿದೀನಿ. ನಾನು ಹೇಳಿರೋ ವಿಧಾನದಲ್ಲೇ ಎಕ್ಸಾಮ್ ಅಲ್ಲಿ ನೀವು ಪಾಯಿಂಟ್ ವೈಸ್ ಬರೆದ್ರು ಕೂಡ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೂಡೋಪೋಡಿಯಾ ಏನ್ ಮಾಡ್ತಾ ಇದೆ, ಇಟ್ ಇಸ್ ಟ್ರೈಯಿಂಗ್ ಟು ಎಂಗಲ್ಫ್ ದ ಫುಡ್ ಪಾರ್ಟಿಕಲ್ ನ ಎಂಗಲ್ಫ್ ಅಂದ್ರೆ ಟೇಕಿಂಗ್ ಇನ್. ಈ ಫುಡ್ ವ್ಯಾಕ್ಯೂಲ್ ಅಂದ್ರೆ ಏನು? ಈ ಫುಡ್ ವ್ಯಾಕ್ಯೂಲ್ ಏನ್ ಮಾಡುತ್ತೆ? ಫುಡ್ ವ್ಯಾಕ್ಯೂಲ್ ಇಟ್ ಹೆಲ್ಪ್ಸ್ ಇನ್ ಡೈಜೆಸ್ಟಿಂಗ್ ದ ಇಂಜೆಸ್ಟೆಡ್ ಫುಡ್. ಅಂದ್ರೆ ಬಾಡಿ ಒಳಗಡೆ ತಗೊಂಡಿರುವಂತ ಫುಡ್ ಅನ್ನ ಏನ್ ಮಾಡುತ್ತೆ, ಇದು ಒಳಗಡೆ ತಗೊಂಡ ನಂತರ ಏನ್ ಮಾಡ್ತಾ ಇದೆ, ಇದು ಫುಡ್ ಅನ್ನ ಡೈಜೆಸ್ಟ್ ಮಾಡ್ತಾ ಇದೆ. ಇಂಜೆಸ್ಟ್ ಆಗಿರುವಂತ ಫುಡ್ ಅನ್ನ ಡೈಜೆಸ್ಟ್ ಮಾಡ್ತಾ ಇದೆ. ಕ್ಲಿಯರ್ ಆಯ್ತಲ್ವಾ? ಎಸ್. So now that let us go for the next diagram, that is the stomata. The next diagram is stomata. Okay, so stomata na nodta barana. So stomata na nodre we have the open stomata and closed stomata. So functions of stomata keltare nimge alli ee ಒಂದು concept ತುಂಬಾನೇ help ಆಗುತ್ತೆ. So stomata you can observe here, we have open stomata as well as the closed stomata. This is open stomata and this is the closed stomata. ಸ್ಟೊಮ್ಯಾಟನ ಅಬ್ಸರ್ವ್ ಮಾಡಿದಾಗ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ಗಾಡ್ ಸೆಲ್? ಸ್ಟೊಮ್ಯಾಟಾ ಕಂಟೈನ್ ದ ಗಾಡ್ ಸೆಲ್. ಸ್ಟೊಮ್ಯಾಟನಲ್ಲಿ ಏನಿದೆ, ಗಾಡ್ ಸೆಲ್ಸ್ ಇದೆ. ಸ್ಟೊಮ್ಯಾಟನಲ್ಲಿ ಏನಿದೆ, ಗಾಡ್ ಸೆಲ್ಸ್ ಇದೆ. ಈ ಗಾಡ್ ಸೆಲ್ಸ್, ವಾಟ್ ಇಸ್ ದ ರೋಲ್ ಆಫ್ ಗಾಡ್ ಸೆಲ್?
See, this God cell, they help in regulating opening and closing of stomata. Stomata open ಆಗಬೇಕು, ಕ್ಲೋಸ್ ಆಗಬೇಕು ಅಂದ್ರೆ ಏನಾಗುತ್ತೆ, ಈ ಗಾರ್ಡ್ ಸೆಲ್ ಏನಾಗುತ್ತೆ, ಮೂವ್ಮೆಂಟ್ ಮಾಡುತ್ತೆ. When God cell open, what happened? The stomatal pore open. When the God cell close, stomatal pore also get closed. So it help in opening and closing of stomata. So where is stomatal pore? You can observe in both the case, stomatal pore ಇದೆ ಇಲ್ಲಿ. What is the role of stomatal pore? So stomatal pore ಏನ್ ಮಾಡುತ್ತೆ? Stomatal pore does two important job. One is it exchange the gases. Oxygen ಮತ್ತೆ carbon dioxide exchange ಆಗುತ್ತೆ. And loss of water, transpiration ಅಂತ ಹೇಳ್ತೀವಿ. It also help in transpiration process. Transpiration process ಅಲ್ಲೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಒಂದು ಕ್ವೆಶನ್ ಕೇಳ್ಬೋದು, ವಾಟ್ ಇಸ್ ದ ರೋಲ್ ಆಫ್ ಗಾರ್ಡ್ ಸೆಲ್, ಆರ್ ಕೇಳ್ಬೋದು, ವಾಟ್ ಇಸ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ. ಇದು ನಿಮಗೆ ಗೊತ್ತಿರಲಿ. ಫಂಕ್ಷನ್ ಆಫ್ ಸ್ಟೊಮ್ಯಾಟಾನ ಕೇಳಿದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಬರಿಬೇಕು, ಟ್ರಾನ್ಸ್ಪಿರೇಷನ್ ಬರಿಬೇಕು. ಅಂಡ್ ನೋಡ್ಕೊಳ್ಳಿ, 3 or 2 ಮಾರ್ಕ್ಗೆ ಕೇಳಿದಾಗ ಯು ಆಲ್ಸೋ ಹ್ಯಾವ್ ಟ್ರೈ ದಟ್ ಸ್ಟೊಮ್ಯಾಟಾ ಕಂಟೈನ್ ದ ಗಾರ್ಡ್ ಸೆಲ್ಸ್. ಸೊ ಗಾರ್ಡ್ ಸೆಲ್ಸ್ ಓಪನ್ ಅಂಡ್ ಕ್ಲೋಸ್, ದೇರ್ ಬೈ ವಾಟ್ ಹ್ಯಾಪನ್, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ takes place ಅಂತ ಬರೀತೀರಾ. ಕ್ಲಿಯರ್ ಆಯ್ತಲ್ಲ? So then you can also observe another part in the stomata, that is the chloroplast. Chloroplast ಇದೆ. So what are these chloroplasts? You can observe, see these chloroplasts are the green color spots. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ green color spots, ಇದೇ chloroplast. So what do chloroplast contain ಅಂತ ಹೇಳಿದ್ರೆ, chloroplast contain the green color pigment so called chlorophyll. Chlorophyll ಅನ್ನ ಹೋಲ್ಡ್ ಮಾಡಿರುತ್ತೆ. So what is the job of chloroplast? ಇವೆಲ್ಲ ಈವೆಂಟ್ಸ್ ಅಕರ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತೀರಾ. ಏನಾಗುತ್ತೆ ಅಲ್ಲಿ, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಇಸ್ ದ ಫಸ್ಟ್ ಸ್ಟೆಪ್, ಹೌದಲ್ವಾ? ಫೋಟೋಸಿಂಥಸಿಸ್ ಅಲ್ಲಿ ಏನಾಗುತ್ತೆ, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಇಸ್ ದ ಫಸ್ಟ್ ಸ್ಟೆಪ್. ಸೊ ಹಾಗೆ ಇಲ್ಲಿ ಲೈಟ್ ಎನರ್ಜಿನ ಅಬ್ಸಾರ್ಬ್ ಮಾಡೋದು ಯಾರು ಲೀಫ್ ಅಲ್ಲಿ ಅಂದ್ರೆ ಕ್ಲೋರೋಪ್ಲಾಸ್ಟ್. ಸೊ ದ ಜಾಬ್ ಆಫ್ ಆರ್ ದ ಫಂಕ್ಷನ್ ಆಫ್ ಕ್ಲೋರೋಪ್ಲಾಸ್ಟ್ ಈಸ್ ಇಟ್ ಟ್ರಾಪ್ಸ್ ದ ಲೈಟ್ ಎನರ್ಜಿ. ಲೈಟ್ ಎನರ್ಜಿನ ಟ್ರಾಪ್ ಮಾಡುತ್ತೆ. ಅಂಡ್ ಟ್ರ್ಯಾಪ್ ಮಾಡಿರುವಂತ ಲೈಟ್ ಎನರ್ಜಿನ ಏನ್ ಮಾಡುತ್ತೆ, ಇಟ್ ವಿಲ್ ಕನ್ವರ್ಟ್ ಇನ್ ಟು ಕೆಮಿಕಲ್ ಎನರ್ಜಿ. ಸೊ ಇಟ್ ರಿಸೀವ್ಸ್ ದ ಆರ್ ಇಟ್ ಟ್ರ್ಯಾಪ್ಸ್ ದ ಲೈಟ್ ಎನರ್ಜಿ ಅಂಡ್ ಇಟ್ ಕನ್ವರ್ಟ್ಸ್ ದ ಲೈಟ್ ಎನರ್ಜಿ ಇನ್ ಟು ಕೆಮಿಕಲ್ ಎನರ್ಜಿ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಡಯಾಗ್ರಾಮ್. ತುಂಬಾನೇ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದು, ಹ್ಯೂಮನ್ ಹಾರ್ಟ್. ವೆರಿ ಇಂಪಾರ್ಟೆಂಟ್, ಹ್ಯೂಮನ್ ಹಾರ್ಟ್. ಹ್ಯೂಮನ್ ಹಾರ್ಟ್ ಅಲ್ಲಂತೂ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಮೆಕ್ಯಾನಿಸಮ್ ಆಫ್ ಹ್ಯೂಮನ್ ಹಾರ್ಟ್ ಕೇಳ್ಬೋದು, ಅಥವಾ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಕೊಟ್ಬಿಟ್ಟು ನೇಮ್ ದ ಚೇಂಬರ್ ಆಫ್ ದ ಹ್ಯೂಮನ್ ಹಾರ್ಟ್ ವಿಚ್ ರಿಸೀವ್ಸ್ ದ ಆಕ್ಸಿಜನೇಟೆಡ್ ಬ್ಲಡ್, ಲೇಬಲ್ ಮಾಡಿ. ಓಕೆ, ನೇಮ್ ದ ಚೇಂಬರ್ ಆಫ್ ದ ಹಾರ್ಟ್ ವಿಚ್ ಇಸ್ ರಿಸೀವಿಂಗ್ ದ ಡಿಆಕ್ಸಿಜನೇಟೆಡ್ ಬ್ಲಡ್. ಈ ರೀತಿ ನಿಮ್ಗೆ ಲೇಬಲಿಂಗ್ ಕೇಳ್ತಾರೆ. ಸೊ ಯು ಮಸ್ಟ್ ನೋ ಅಬೌಟ್ ಇಟ್, ಗೊತ್ತಿರ್ಬೇಕಾಗತ್ತೆ ನಿಮ್ಗೆ. ಲೆಟ್ ಅಸ್ ಹ್ಯಾವ್ ಎ ಬ್ರೀಫ್ ಲುಕ್ ಅಬೌಟ್ ಇಟ್. ಸಿ, ಈಗ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ, there are 4 chambers in the human heart. You can see here, chamber number 1, chamber number 2, chamber number 3 and chamber number 4. There are 4 chambers. Okay na? 4 chambers ಇದೆ. ಈ 4 chambers ಅಲ್ಲಿ ಎಲ್ಲೆಲ್ಲಿ ಏನೇನಾಗುತ್ತೆ ಅಂತ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಟ್ ಗಿವ್ಸ್ ಯು ಅನ್ ಇಮ್ಮೆನ್ಸ್ ಐಡಿಯಾ. ತುಂಬಾನೇ ಐಡಿಯಾ ಕೊಡುತ್ತೆ ನಿಮ್ಗಿದು. ಓಕೆನಾ? ತುಂಬಾ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಫಸ್ಟ್ ಲೆಟ್ ಮೀ ಸ್ಟಾರ್ಟ್. ಸಿ, ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದ ಚೇಂಬರ್ ನಂಬರ್ 1. Chamber number 1, observe ಮಾಡಿ, we have vena cava, upper vena cava we have, and also we have the lower vena cava, upper vena cava ಮತ್ತೆ lower vena cava ಇದೆ. See, what is the role of upper vena cava and lower vena cava? Upper vena cava and lower vena cava, it carries the deoxygenated blood from different parts of the body to the heart. Heart ಗೆ ಕ್ಯಾರಿ ಮಾಡುತ್ತೆ. From different parts of the body, the deoxygenated blood enter to the heart through vena cava, lower vena cava and upper vena cava. Through, ಆಯ್ತಾ? So enter ಆಗಿದ್ದು ಎಲ್ಲಿಗೆ ಹೋಗುತ್ತೆ? The deoxygenated blood is carried to upper chamber, so called right atrium. Right atrium is the upper chamber. Okay, right atrium ಏನ್ ಮಾಡುತ್ತೆ? It receives the deoxygenated blood. Right atrium receives the deoxygenated blood, and deoxygenated blood to right atrium, upper chamber ಗೆ receive ಆಗಬೇಕಾದ್ರೆ upper chamber will be in the relaxation mode. Okay, blood ನ receive ಮಾಡ್ಕೊಳ್ಳೋದ್ರಿಂದ relaxation mode ಅಲ್ಲಿ ಇರುತ್ತೆ. What about lower chamber? Lower chamber contract ಆಗಿರುತ್ತೆ. So now that ಕಂಪ್ಲೀಟ್ ಆಗಿ ಈ ರೀಜನ್ ಅಲ್ಲಿ ಈಗ ಬ್ಲಡ್ ಫಿಲ್ ಆಯ್ತು, ಸೊ ಏನಾಗುತ್ತೆ, ಇಲ್ಲೊಂದು ವ್ಯಾಲ್ವ್ ಇದೆ, ನೀವು ನೋಡ್ಬೋದು. ಈ ವ್ಯಾಲ್ವ್ ಓಪನ್ ಆಗುತ್ತೆ. ವ್ಯಾಲ್ವ್ ಓಪನ್ ಆಗಿದ ತಕ್ಷಣ ಏನಾಗುತ್ತೆ, ದ ಬ್ಲಡ್ ಫ್ರಮ್ ದ ರೈಟ್
atrium. The deoxygenated blood from the right atrium will enter into the right ventricle. ನೋಡಿ ಈಗ ಏನಾಗ್ತಾ ಇದೆ, ಬ್ಲಡ್ ಏನಾಗ್ತಾ ಇದೆ, ರೈಟ್ ವೆಂಟ್ರಿಕಲ್ ಗೆ ಎಂಟರ್ ಆಗ್ತಾ ಇದೆ. So right ventricle will be now in the relaxation mode and upper chamber right atrium will be in the contraction mode. ಈಗ ಮತ್ತೆ ಬ್ಲಡ್ ಏನಾಗುತ್ತೆ ಫ್ರಮ್ ದ ರೈಟ್ ವೆಂಟ್ರಿಕಲ್, when the heart when it continuously performs the pumping activity ಅಲ್ವಾ. ಸೊ ಹಾರ್ಟ್ ಈ ರಿದಮಿಕ್ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಮಾಡ್ತಾ ಇರೋದ್ರಿಂದ, ಸೊ ವೆನ್ ದ ಲೋಯರ್ ಚೇಂಬರ್ ಆಫ್ ದ ರೈಟ್ ventricle contract ಏನಾಗುತ್ತೆ, the blood from the right part of the human heart will enter into the pulmonary arteries. Very important, ನೆನ್ಪಿಟ್ಕೊಳ್ಳಿ, the only artery which carries the deoxygenated blood, the only artery which carries the deoxygenated blood in the body is the pulmonary artery. All the arteries in the body carries the oxygenated blood. The only artery which carries the deoxygenated blood is pulmonary artery. So ಹಾರ್ಟ್ ಇಂದ ಪಂಪ್ ಆಗುವಂತ ಡಿಆಕ್ಸಿನೇಟೆಡ್ ಬ್ಲಡ್ ಏನಾಗುತ್ತೆ, ಪಲ್ಮನರಿ ಆರ್ಟರಿ ಮುಖಾಂತರ ಇಟ್ ವಿಲ್ ರೀಚ್ ದ ಲಂಗ್ಸ್ ಗೆ ಹೋಗಿ ರೀಚ್ ಆಗುತ್ತೆ ಫಾರ್ ದ ಆಕ್ಸಿಜನೇಷನ್ ಪರ್ಪಸ್. ಕ್ಲಿಯರ್? ಸೊ ದಿಸ್ ಇಸ್ ಒನ್ ಕೇಸ್. ಸೆಕೆಂಡ್ ಕೇಸ್ ಅಬ್ಸರ್ವ್ ಮಾಡಿ, ವಿ ಹ್ಯಾವ್ ದ ಥರ್ಡ್ ಚೇಂಬರ್. ಇಲ್ಲಿ ನಮ್ಗೆ ಥರ್ಡ್ ಚೇಂಬರ್ ಇದೆ. ಸೊ ವಿ ಹ್ಯಾವ್ ಪಲ್ಮನರಿ ವೇನ್ಸ್. ಓಕೆ, ಸಿ ದೀಸ್ ಆರ್ ದ ವೇನ್ಸ್ ವಿಚ್ ಕ್ಯಾರೀಸ್ ದ ಆಕ್ಸಿಜನೇಟೆಡ್ ಬ್ಲಡ್. Pulmonary veins carries what kind of blood? They carries the oxygenated blood. The only vein which carries the oxygenated blood is pulmonary vein. All the other veins which are present in your body, they carries the deoxygenated blood. ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಆಕ್ಸಿಜನೇಟೆಡ್ ಬ್ಲಡ್ ಏನಾಗ್ತಾ ಇದೆ, ಲಂಗ್ಸ್ ಇಂದ ಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಲಂಗ್ಸ್ ಇಂದ ಹಾರ್ಟ್ ಗೆ ಎಂಟರ್ ಆಗುತ್ತೆ. ರಿಮೆಂಬರ್, pulmonary veins they carry the oxygenated blood from the lungs towards the heart ಕಡೆಗೆ ಕ್ಯಾರಿ ಮಾಡ್ಕೊಂತ ಬರುತ್ತೆ. So now that ಏನಾಗುತ್ತೆ, the left atrium it receives the oxygenated blood. Meanwhile the left ventricle will be in the contraction mode. Left atrium complete ಆಗಿ fill ಆದಾಗ valve open ಆಗುತ್ತೆ. Then the blood, that is the oxygenated blood, will enter into the left ventricle ಗೆ enter ಆಗುತ್ತೆ. Okay, left ventricle ಈಗ contract ಆದಾಗ ಏನಾಗುತ್ತೆ, the oxygenated blood from the left ventricle will enter to the aorta ಗೆ ಹೋಗುತ್ತೆ. So what is the job of aorta? Aorta, it carries the oxygenated blood from the heart to different parts of the body. Heart in the different parts of the body ಗೆ oxygenated blood travel ಆಗ್ತಾ ಇದೆ. ಯಾವ್ದ್ರ ಮುಖಾಂತರ ಟ್ರಾವೆಲ್ ಆಗ್ತಾ ಇದೆ ಹಾರ್ಟ್ ಇಂದ ಹೊರಗಡೆಗೆ ಅಂದ್ರೆ through aorta. You have to know. So very clear, left atrium and left ventricle, they receives the oxygenated, left part oxygenated blood ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಬಂದಂತ ಬ್ಲಡ್ ಅಯೋರ್ಟಾ ಮುಖಾಂತರ ಹೊರಗಡೆ ಹೋಗುತ್ತೆ. ರೈಟ್ ಪಾರ್ಟ್ ಆಫ್ ದ ಹ್ಯೂಮನ್ ಹಾರ್ಟ್ ರಿಸೀವ್ಸ್ ದ ಡಿಆಕ್ಸಿಜನೇಟೆಡ್ ಬ್ಲಡ್. ಕ್ಲಿಯರ್ ಆಗಿ ಗೊತ್ತಿರಲಿ. ನೆಕ್ಸ್ಟ್, ನೇಮ್ ದ ವಾಲ್ ಆಫ್ ದ ಹ್ಯೂಮನ್ ಹಾರ್ಟ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿವೈಡಿಂಗ್ ವಾಲ್ ಅಂತ ಕೇಳ್ತಾರೆ. ದ ಹಾರ್ಟ್ ಇಸ್ ಡಿವೈಡೆಡ್ ಇಂಟು 2 parts. ಓಕೆ, so by a dividing wall, this dividing wall is called as septum anta heltivi. And what is the job of valves anta keltare? What is the role of valves which is present here? So valves ಏನ್ ಮಾಡುತ್ತೆ, they prevent the back flow of blood. ಅಂದ್ರೆ ಒಂದ್ಸತಿ ಬ್ಲಡ್ ಈಗ ಈ ರೀತಿ ಎಂಟರ್ ಆದ್ಮೇಲೆ ಪುನಃ ಅದೇ ಚೇಂಬರ್ ಗೆ ಹೋಗಲ್ಲ. ಅಂದ್ರೆ ರೈಟ್ ಏಟ್ರಿಯಂ ಇಂದ ರೈಟ್ ವೆಂಟ್ರಿಕಲ್ ಗೆ ಬಂದ್ರೆ it will go to pulmonary arteries. It does not go back to right atrium. That is the job done by the valves. Valves, it prevents the back flow of blood. Valve prevents the back flow of blood anta heltivi. Okay, clear aitalva? Yes. So this is all about the human heart. Let's now go for the human respiratory system. Human respiratory system, when I say human respiratory system, we inhale the air through the nostrils. Nostrils are the small holes present in this region. So nostrils in the enagutte, the air enter inside the nasal cavity. The space present inside the nose is called nasal cavity. Nasal cavity in the enagutte, air it will enter into the windpipe. Windpipe ge barutte. Here aitala. So the windpipe is also called as trachea. So what does this trachea contain? This trachea, it contains the cartilaginous rings. The trachea contains cartilaginous rings. You ನೋಡಬಹುದು ಇಲ್ಲಿದೆ C shaped cartilaginous rings. ಇಲ್ಲಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, C rings ತರ ಇದೆ ಇದು. This is called as C shaped cartilaginous rings. ಈ cartilaginous rings ಏನ್ ಮಾಡುತ್ತೆ, it prevents the windpipes or the wall of windpipe from the collapsing. ಅಂದ್ರೆ ಈ ವಾಲ್ ಏನಾಗುತ್ತೆ, ಕೊಲಾಪ್ಸ್ ಆಗದೆ ಇರೋ ರೀತಿ ಈ C shaped cartilaginous rings
ಪ್ರೊಟೆಕ್ಟ್ ಮಾಡ್ತಾ ಇದೆ. ದಟ್ಸ್ ವೆರಿ ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್ ಇದು. ಓಕೆ, ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್, ದ ವಿಂಡ್ ಫ್ರಮ್ ದ ವಿಂಡ್ ಪೈಪ್, ನೌ ದಟ್ ಇಟ್ ಎಂಟರ್ ಇನ್ ಟು ದ ಬ್ರಾಂಕೈ. ನೋಡಿ ಈ ರೀತಿ ಬ್ರಾಂಚಸ್ ಇದೆ, ದಿಸ್ ಇಸ್ ಕಾಲ್ಡ್ as ಬ್ರಾಂಕೈ, and this bronchi are further branched like this. So further the bronchi which are being branched, the branches further branch ಆಗ್ತಿದೆಯಲ್ಲ, this is what we will call it as bronchioles. ಇದನ್ನ bronchioles ಅಂತ ಹೇಳಿ ಕರಿತೀವಿ. Bronchioles ಏನಾಗಿದೆ, they have a balloon like structure. ನೋಡಿ ಈ ರೀತಿ ಎಂಡ್ ಅಲ್ಲಿ balloon like structures ಇದೆ. ಈ balloon like structures ನ we will call it as alveolar sac. Alveolar sac ಅಂತ ಹೇಳ್ತೀವಿ. So what is the role of bronchi? Bronchi, it sends the air from the windpipe towards the bronchioles. Bronchioles ಏನ್ ಮಾಡುತ್ತೆ, it carries the air from the bronchi towards the alveoli. Alveoli ಅಂದ್ರೆ ಈ air sacs ಇದೆಯಲ್ಲ, ಈ alveoli ಕಡೆಗೆ ಕರ್ಕೊಂಡು ಬರುತ್ತೆ. What is the alveolar? Alveolar sac does. Alveolar sac ಏನ್ ಮಾಡುತ್ತೆ? This alveolar sac, it provides the surface area for the exchange of gas. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾವು ತಗೊಂಡಂತ ಆಕ್ಸಿಜನ್, ನಾವ್ ಇಲ್ಲಿಂದ ತಗೊಂಡಂತ ಆಕ್ಸಿಜನ್ ಏನಾಗುತ್ತೆ, ಇದು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ಆಲ್ವಿಯೋಲಾರ್ ಸ್ಯಾಕ್ ರೀಚ್ ಆಗುತ್ತೆ. ನಮ್ಮ ಬಾಡಿಗೆ ಆಕ್ಸಿಜನ್ ಬೇಕು, ಸೊ ಆಕ್ಸಿಜನ್ ಏನಾಗುತ್ತೆ, ಆಲ್ವಿಯೋಲಾರ್ ಸ್ಯಾಕ್ ಇಂದ ಬ್ಲಡ್ ಗೆ ಎಂಟರ್ ಆಗುತ್ತೆ ಟು ದ ಬ್ಲಡ್ ಕ್ಯಾಪಿಲರೀಸ್. ಹಾಗೇನೆ ಈಗ ಬೇರೆ ಬೇರೆ ಪಾರ್ಟ್ಸ್ ಇಂದ ಬಂದಂತ ಕಾರ್ಬನ್ ಡೈಆಕ್ಸೈಡ್ ರಿಚ್ ಬ್ಲಡ್ ಏನಾಗಿರುತ್ತೆ, ಹಾರ್ಟ್ ಇಂದ ಪಲ್ಮನರಿ ಆರ್ಟರಿ ಮುಖಾಂತರ ಲಂಗ್ಸ್ ಬಂದಿರುತ್ತೆ ಅಲ್ವಾ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಂದು ಏನಾಗುತ್ತೆ, ಥ್ರೋ ಮಾಡ್ತಾ ಇರುತ್ತೆ. Carbon dioxide will be thrown out from the alveolar sac to bronchi. Similarly, the oxygen is received from the bronchi to alveolar sac. So adanne helodu exchange of gases agutte. Okay, it creates a surface area for the exchange of gases anta heli karitivi. Here aitala? Okay. Next, what is the role of diaphragm? Diaphragm ಏನ್ ಮಾಡುತ್ತೆ, when we inhale, so air na inhale ಮಾಡಿದಾಗ ಏನಾಗುತ್ತೆ, during the inhalation, so the diaphragm get contracted, and during the exhalation ಅಂದ್ರೆ when we release the air, so ಏನಾಗುತ್ತೆ, ಇದು ರಿಲ್ಯಾಕ್ಸ್ ಆಗುತ್ತೆ. ಇನ್ಹೇಲ್ ಮಾಡ್ಬೇಕಾದ್ರೆ ಅಂದ್ರೆ ಏರ್ ನ ಇಂಟೇಕ್ ಮಾಡ್ಬೇಕಾದ್ರೆ ಕಾಂಟ್ರಾಕ್ಟ್ ಆಗುತ್ತೆ, ಅಂಡ್ ಎಕ್ಸ್ಹೇಲ್ ಮಾಡ್ಬೇಕಂದ್ರೆ ಔಟ್ಪುಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಇದು ರಿಲ್ಯಾಕ್ಸ್ ಆಗುತ್ತೆ. ಓಕೆ, so this is all about the human respiratory system. Let us now move forward for the next diagram. ನೋಡಿ ಈ ಡಯಾಗ್ರಾಮ್ ಅನ್ನ ಏನಕ್ಕೆ ಪರ್ಟಿಕ್ಯುಲರ್ ಆಗಿ ತೋರಿಸ್ತಾ ಇದ್ದೀನಿ ಅಂದ್ರೆ, you must know how does the oxygenated blood and deoxygenated blood get exchanged inside our body. Okay, ಒಂದು ಐಡಿಯಾ ಬರಲಿ ನಿಮ್ಗೆ. ಏನಾದ್ರೂ ಕ್ವೆಶನ್ ಅನ್ನ ಕೇಳಿದಾಗ ಎಕ್ಸಾಮ್ ಅಲ್ಲಿ, at least by using the minimum knowledge you can answer. Okay, so you can observe here in this picture, you can observe there is both the oxygenated blood and deoxygenated blood. So what you can observe here is, see, ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗ್ತಾ ಇದೆ. So lungs ಇಂದ ಏನಾಗ್ತಾ ಇದೆ, you can observe here. See, this is the human heart part, this is the heart part, you can observe here. So this is the heart part. Heart ಇಂದ ಎಲ್ಲಿಗೆ ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ. ಸೊ ಏನಾಗ್ತಾ ಇದೆ, ಹಾರ್ಟ್ ಇಂದ ಏನಾಗ್ತಾ ಇದೆ, ಥ್ರೂ ಅಯೋರ್ಟಾ the oxygenated blood ಹೊರಗಡೆ ಬರ್ತಾ ಇದೆ. ಓಕೆ, ಹಾರ್ಟ್ ಇಂದ ಏನಾಗ್ತಾ ಇದೆ, ಥ್ರೂ ಅಯೋರ್ಟಾ ಆಕ್ಸಿಜನೇಟೆಡ್ ಬ್ಲಡ್ ಹೊರಗಡೆ ಬರ್ತಾ ಇದೆ. ಬಂದಂತ ಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ. ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ. Different parts of the body, upon receiving oxygenated blood through the artery, because artery carries the oxygenated blood. So ಏನಾಗ್ತಾ ಇದೆ, it is receiving the oxygenated blood. That means every cells of the body ಏನಾಗ್ತಾ ಇದೆ, it is receiving the oxygenated blood. ಈಗ cells ಏನ್ ಮಾಡ್ತಾ ಇದೆ, upon respiration or upon some metabolic activities ಏನಾಗ್ತಾ ಇದೆ, it is releasing the deoxygenated blood. That means the blood which is rich in carbon dioxide. So now that what happened, the deoxygenated blood ಏನಾಗ್ತಾ ಇದೆ, it is carried through the veins. Veins ಮುಖಾಂತರ ಏನಾಗ್ತಾ ಇದೆ, it is carried towards the heart. So heart ಗೆ ಕ್ಯಾರಿ ಆಗ್ತಾ ಇದೆ. So heart ಗೆ ಯಾವ್ದ್ರ ಮುಖಾಂತರ ಹೋಗುತ್ತೆ, it will enter through the vena cava. Vena cava ಅಂದ್ರೆ it may be superior vena cava or inferior vena cava. So vena cava ಇಂದ ಏನಾಗ್ತಾ ಇದೆ, deoxygenated blood heart ಗೆ ಎಂಟರ್ ಆಗ್ತಾ ಇದೆ. So from the that is vena cava, it will enter into the right atrium. Then it goes to right ventricle. Right ventricle ಇಂದ ಎಲ್ಲಿಗೆ ಹೋಗುತ್ತೆ, through pulmonary artery it will reach the lungs. So lungs ಗೆ ಹೋಗಿ ಏನಾಗುತ್ತೆ, the deoxygenated blood they get oxygenated. So lungs ಗೆ ಹೋಗಿ ಏನಾಗುತ್ತೆ, deoxygenated blood ಏನಾಗುತ್ತೆ, it get oxygenated. Oxygenated ಆಗಿ ಏನಾಗ್ತಾ ಇದೆ, from the lungs the oxygenated blood will enter along with the pulmonary veins. Pulmonary veins ಇಂದ heart ಗೆ ಬರುತ್ತೆ. So heart ಅಲ್ಲಿ ಯಾವ ಪಾರ್ಟ್ ಗೆ,
to the left atrium, then to the left ventricle, and then left ventricle ಇಂದ ಅಯೋರ್ಟಾಗೆ. ಸೊ ಮೆಕ್ಯಾನಿಸಮ್ ನಿಮ್ಗೆ ಗೊತ್ತಾಗ್ಲಿ ಅಂತ ಈ ಪಿಕ್ಚರ್ ನ ಇಲ್ಲಿ ನಾನು ಡಿಪಿಕ್ಟ್ ಮಾಡಿದೀನಿ. ಯಾವ ರೀತಿ ಹ್ಯೂಮನ್ ಹಾರ್ಟ್ ಮೆಕ್ಯಾನಿಸಮ್ ಆಫ್ ದ ಅಂದ್ರೆ ಪಂಪಿಂಗ್ ಆಫ್ ಬ್ಲಡ್ ಅಂತ ನಾವ್ ಏನ್ ಹೇಳ್ತೀವಿ, ಪಂಪಿಂಗ್ ಆಫ್ ಬೋತ್ ಆಕ್ಸಿಜಿನೇಟೆಡ್ ಅಂಡ್ ಡಿಆಕ್ಸಿಜಿನೇಟೆಡ್ ಬ್ಲಡ್ ಯಾವ ರೀತಿ ಆಗುತ್ತೆ ಹಾರ್ಟ್ ಅಲ್ಲಿ ಅಂತ ಗೊತ್ತಿರ್ಲಿ. ಸೊ ತುಂಬಾನೇ ಸಿಂಪಲ್, ಒಂದು ಈ ಪ್ಲಸ್ ಮಾರ್ಕ್ ಹಾಕೊಂಡು ನೆನ್ಪಿಟ್ಕೊಳ್ಳಿ. ಇಲ್ಲೇನಾಗಿದೆ, ನಿಮ್ಮ ರೈಟ್ ಸೈಡ್ ಯಾವಾಗ್ಲೂ ಲೆಫ್ಟ್ ಆಗಿರುತ್ತೆ. ಸೊ ಲೆಫ್ಟ್ ಏಟ್ರಿಯಂ ಇರುತ್ತೆ, ಲೆಫ್ಟ್ ವೆಂಟ್ರಿಕಲ್ ಇರುತ್ತೆ, ರೈಟ್ ಏಟ್ರಿಯಂ ಇರುತ್ತೆ, ರೈಟ್ ವೆಂಟ್ರಿಕಲ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಬ್ಲಡ್ ಏನಾಗುತ್ತೆ ಲೆಫ್ಟ್ ಏಟ್ರಿಯಂಗೆ ಯಾವ್ದ್ರ ಮುಖಾಂತರ ಬರುತ್ತೆ, ಥ್ರೂ ಪಲ್ಮನರಿ ವೇನ್ಸ್, PV. ಪಲ್ಮನರಿ ವೇನ್ಸ್ ಇಂದ ಲೆಫ್ಟ್ ಏಟ್ರಿಯಂ ಬರುತ್ತೆ, ದೆನ್ ಟು ದ ಲೆಫ್ಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಇಂದ ಥ್ರೂ ಏನಾಗುತ್ತೆ ಅಯೋರ್ಟಾ, ಇಟ್ ವಿಲ್ ರೀಚಸ್ ಔಟ್ ಆಫ್ ದ ಹಾರ್ಟ್. ಓಕೆ, ಸಿಮಿಲರ್ಲಿ to the right side of the heart, what happened, the deoxygenated blood enter through the vena cava. Vena cava ಇಂದ ಎಂಟರ್ ಆಗುತ್ತೆ the deoxygenated blood to the right atrium, then to the right ventricle. From the right ventricle it will send out through pulmonary artery. So ಇಷ್ಟು ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು ನಿಮ್ಗೆ. 4 ಮಾರ್ಕ್ ಕ್ವೆಶ್ಚನ್ ಗೆ ಇಷ್ಟು ಕ್ಲಾರಿಟಿ ಆಗಿ ಬರೆದ್ರೆ ಸಾಕು ನಿಮ್ಗೆ 3.5 to 3 ಮಾರ್ಕ್ಸ್ ಸಿಗುತ್ತೆ. ಇದನ್ನೇ ಸ್ವಲ್ಪ ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ 4 out of 4 ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಕ್ಲಿಯರ್ ಆಯ್ತಲ್ವಾ? So let's go for the next diagram, very important diagram, that is a human excretory system. See, when I look at the human excretory system, you can see human excretory system consists of the pair of kidneys, pair of ureters, urinary bladder and the urethra. So what is the role of the kidney? Kidney ಏನ್ ಮಾಡುತ್ತೆ? The kidneys, they remove the nitrogenous waste materials. Nitrogenous waste materials ಯಾವುದು ಮ್ಯಾಮ್? See, nitrogenous waste materials are urea and uric acid. So urea and uric acid are the nitrogenous waste materials, and these nitrogenous waste materials are being, the excreted, or it is being, removed in the kidney. Kidney nalliruvanta yava part? Nephron ಮುಖಾಂತರ ಏನಾಗುತ್ತೆ, ಇದು ಫಿಲ್ಟರ್ ಆಗುತ್ತೆ. Okay, the nephron is called as the functional unit of the excretory system. So nephron ಏನ್ ಮಾಡುತ್ತೆ, ಇದನ್ನ ಫಿಲ್ಟರ್ ಮಾಡುತ್ತೆ. Okay, basically kidney removes the nitrogenous waste materials. So remove ಆದಂತ nitrogenous waste material ಏನಾಗುತ್ತೆ, from the kidney it will comes out through ureter. Ureter ಮುಖಾಂತರ ಹೊರಗಡೆ ಬರುತ್ತೆ. So this ureter, it carries the urine. So what is the role of ureter? Ureter is a tube which carries the urine from the kidney to the urinary bladder. ಏನ್ ಮಾಡುತ್ತೆ, ಯೂರಿನ್ ನ ಕಿಡ್ನಿ ಇಂದ ಯುರಿನರಿ ಬ್ಲಾಡರ್ ಗೆ ಕ್ಯಾರಿ ಮಾಡುವಂತದ್ದು ureter. Okay, so now that what happens, these ureters are connected to urinary bladder, which is a muscular organ. Urinary bladder is a muscular organ, and this muscular organ, it stores the urine until the pressure is created. ಅಂದ್ರೆ pressure create ಆಗೋವರೆಗೂ. It is not that ಈಗ ಫಿಲ್ಟರ್ ಆಗಿ ಬರ್ತಾ ಇದೆ ಯೂರಿನ್, ಇಮಿಡಿಯೇಟ್ ಆಗಿ ನೀವು ಹೋಗಿ ಯೂರಿನೇಟ್ ಮಾಡಬೇಕು ಅಂತ ಅಲ್ಲ. Until the urine is completely stored in this urinary bladder. ಒಂದ್ಸತಿ ಯೂರಿನ್ ಕಂಪ್ಲೀಟ್ ಆಗಿ ಸ್ಟೋರ್ ಆದ್ಮೇಲೆ ಏನಾಗುತ್ತೆ, ಇಲ್ಲಿ ದ ಪ್ರೆಷರ್ ಇಸ್ ಕ್ರಿಯೇಟೆಡ್, ಮಸಲ್ ಅಂದ್ರೆ ಈ ಒಂದು ಮಸ್ಕುಲಾರ್ ಬ್ಯಾಗ್ ಏನಾಗುತ್ತೆ, ಇದು ದೊಡ್ಡದಾಗುತ್ತೆ. ಓಕೆ, ಇಟ್ ವಿಲ್ ಬಿಕಮ್ ಲಾರ್ಜರ್ ಇನ್ ಸೈಜ್. ಡ್ಯೂರಿಂಗ್ ದಟ್ ಟೈಮ್ ಸಿಗ್ನಲ್ಸ್ ಆರ್ ಸೆಂಟ್ ಟು ದ ಬ್ರೈನ್. ಸೊ ದಟ್ ಟೈಮ್ ವಾಟ್ ಹ್ಯಾಪನ್, ಯು ಫೀಲ್ ಲೈಕ್ ಯೂರಿನೇಟಿಂಗ್. ಬೇಸಿಕಲಿ ಯೂರಿನರಿ ಬ್ಲಾಡರ್ and it stores the urine. Urinary bladder, it stores the urine until the pressure is created. Okay, so now once the pressure is created, what happened, the urine from the urinary bladder will come out through urethra. So what is urethra then? Urethra is a tube-like structure. Urethra is a tube which passes the urine out of the body. Urine ಏನಾಗುತ್ತೆ, ನಮ್ಮ ಬಾಡಿಯಿಂದ ಹೊರಗಡೆ ಹೋಗ್ಬೇಕಂದ್ರೆ we need a passage. So that passage we call it as urethra. We call it as urethra. I hope you have understood. Excretory system ಬಗ್ಗೆ ಕೇಳಿದ್ರು ಕೂಡ ನೀವು ಈಸಿಯಾಗಿ ಈ ಪಾರ್ಟ್ಸ್ ಅನ್ನ ನೆನಪಿಟ್ಕೊಂಡು ಆನ್ಸರ್ ಮಾಡಬಹುದು. So now that we have the nephron, which is the structural and functional unit of the excretory system. Okay, nephron ಅನ್ನ ಈ ರೀತಿನೇ ಬರಿಬೇಕಾ ಮ್ಯಾಮ್ ಅಂತ ಸಾಕಷ್ಟು ಜನ ನನಗೆ ಕಾಮೆಂಟ್ ಅಲ್ಲಿ ಡ್ರಾಪ್ ಮಾಡಿದಿರ ಮೆಸೇಜ್ ಅನ್ನ. ನಾನು ಕೂಡ ಬೇರೆ ರೀತಿ ಹೇಳ್ಕೊಟ್ಟಿದ್ದೀನಿ ನೆಫ್ರಾನ್ ನ ಬರೆಯೋದು. ಆ ರೀತಿ ಬರೆದ್ರು ಕೂಡ ವ್ಯಾಲ್ಯೂಯೇಷನ್ ಮಾಡೋರು ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. Okay, so when I say nephron, so this nephron contains some important parts. Basically, they are Bowman's capsule, glomerulus, and tubular nephron. We call it as PCT, proximal convoluted tubule anta heltivi. And then we have capillaries, which is very important. Then I have collecting duct. These are very important parts. So what is actually Bowman's capsule? Bowman's capsule andre ಏನು?
The Bowman's capsule is a cup-shaped structure. Bowman's capsule is a cup-shaped structure. It collects the blood to filter. So ಹಾಗಾದ್ರೆ ಬ್ಲಡ್ Bowman's capsule ಗೆ ಎಲ್ಲಿಂದ ಬರುತ್ತೆ? Through the renal artery. Renal artery ಏನ್ ಮಾಡುತ್ತೆ? It carries the blood. High pressure ಅಲ್ಲಿ ಏನಾಗುತ್ತೆ? Blood ಬರುತ್ತೆ. So blood ಒಂದ್ ಏನಾಗುತ್ತೆ? Bowman's capsule ಒಳಗಡೆ ಎಂಟ್ರಿ ಆಗುತ್ತೆ. So Bowman's capsule ಏನ್ ಮಾಡುತ್ತೆ? It collects the blood to filter. So this Bowman's capsule, it contains the smallest blood vessels. You can observe here. In this case, these blood vessels are called as the glomerulus. It is called as glomerulus. So what is the job of glomerulus then? See, glomerulus basically does the job of filtering the blood. The collected blood in the Bowman's capsule gets filtered with the help of the glomerulus, the thinnest blood capillaries anta heltivi. So now that what happened, the blood get filtered and later it will enter into the tubular part of nephron. Tubular nephron alli hogutte. What is the job of tubular nephron? Tubular nephron, it helps in absorption of the nutrients from the filtrate passing through anta heltivi. Andre ee blood ಏನ್ ಪಾಸ್ ಆಗ್ತಾ ಇದೆ, blood ಅಲ್ಲಿ ಇರುವಂತ important things, the required materials, they get reabsorbed. Okay, reabsorption basically takes place in the PCT. Not only PCT, the capillaries also does the same function. Capillaries, you can see in the capillaries, and so what happened, the reabsorption of important nutrients such as, what are the reabsorbed particles here? Say for example, the glucose, amino acids, okay, glucose, amino acids and salts. Glucose, amino acids and salts, these are the very important part, that is the, the substances, they get reabsorbed in the tubular nephron part. So now that what happened, after the reabsorption process is completed, the unwanted materials has to be secreted out. So these unwanted materials, they ನೋಡಿ ಇಲ್ಲಿ ಏನಾಗುತ್ತೆ, ಇಲ್ಲಿಗೆ ಹೋಗಿ secretion ಇಲ್ಲಿಂದ ಕಂಟಿನ್ಯೂ ಆಗುತ್ತೆ, secrete ಆಗ್ತಾ ಏನಾಗುತ್ತೆ, it will reach the collecting duct. So then what is the role of collecting duct? This collecting duct, it collects the urine. Collecting duct collect the urine and it sends out to the kidney, out through the ureters. ಅಂದ್ರೆ ಕಿಡ್ನಿ ಇಂದ ಏನಾಗುತ್ತೆ, ಹೊರಗಡೆಗೆ ಹೋಗುತ್ತೆ. ಕಿಡ್ನಿ ಈಗ ಏನಾಗುತ್ತೆ, ಇಲ್ಲಿ ರಿಸೀವ್ ಆಗ್ತಾ ಇರುವಂತ ಎವ್ರಿ ಕಲೆಕ್ಟಿಂಗ್ ಡಕ್ಟ್ ಹ್ಯಾಸ್ ಅ ಕನೆಕ್ಷನ್, ಓಕೆ, ಟುವರ್ಡ್ಸ್ ದ ಯುರೇಟರ್. ಸೊ ಏನಾಗುತ್ತೆ, ಕಿಡ್ನಿಯಿಂದ ಇಲ್ಲಿಗೆ ಏನಾಗುತ್ತೆ, ಹೊರಗಡೆ ಬರುತ್ತೆ. ಸೊ ಬಂದಂತ ಈ ಒಂದು ಕಲೆಕ್ಟೆಡ್ ಯೂರಿನ್ ಏನಾಗುತ್ತೆ, ಇಟ್ ವಿಲ್ ಪಾಸ್ ಥ್ರೂ ಯುರೇಟರ್, ದೆನ್ ಟು ಯುರಿನರಿ ಬ್ಲಾಡರ್ ಅಂಡ್ ಎಕ್ಸ್ಕ್ರೀಟೆಡ್ ಥ್ರೂ ಯುರೇತ್ರ. ಇಟ್ ಈಸ್ ಎಕ್ಸ್ಕ್ರೀಟೆಡ್ ಥ್ರೂ ಯುರೇತ್ರ. ಇದು ಗೊತ್ತಿರ್ಲಿ. Okay, clear ಆಯ್ತು ಅನ್ಕೋತೀನಿ. Okay, let's go for now next asexual mode of reproduction diagrams. So in this I have chosen firstly, ಇದನ್ನ frequent ಆಗಿ ಕೇಳ್ತಾ ಇದ್ದಾರೆ exams ಅಲ್ಲಿ, so that is why I have taken this. The regeneration in planaria. So this diagram is the planaria, you can observe. So planaria ಅಂತ ಹೇಳಿದಾಗ, see planaria, how does it reproduce? Basically it reproduces through asexual mode of reproduction, but this planaria ಅಪಾನ್ ಆಕ್ಸಿಡೆಂಟಲ್ ಪ್ರೋಸೆಸ್, ಒಂದ್ ವೇಳೆ ಈ ಪ್ಲನೇರಿಯಾಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಇದರ ಬಾಡಿ ಪೀಸಸ್ ಆದ್ರೆ, ಅಪಾನ್ ಆಕ್ಸಿಡೆಂಟಲ್ ಪ್ರೋಸೆಸ್ ವಾಟ್ ಹ್ಯಾಪನ್, ಇಫ್ ದ ಬಾಡಿ ಗಾಟ್ ಬ್ರೇಕ್ ಡೌನ್, ಈಚ್ ಪೀಸ್ ಆಫ್ ದಿಸ್ ಪ್ಲನೇರಿಯಾ ವಿಲ್ ಡೆವಲಪ್ ಇನ್ ಟು ಒನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಹಾಗಾದ್ರೆ ಆಕ್ಸಿಡೆಂಟ್ ಆಗ್ಲಿಲ್ಲ ಅಂದ್ರೆ ಈ ಆರ್ಗ್ಯಾನಿಸಮ್ ಡೆವಲಪ್ ಆಗಲ್ವಾ? ಡೆಫಿನೆಟ್ಲಿ ನಾಟ್. ಒಂದ್ ವೇಳೆ ಆಕ್ಸಿಡೆಂಟ್ ಆಗ್ಲಿಲ್ಲ ಅಂದ್ರೆ ಪ್ಲನೇರಿಯಾ ಈ ರೀತಿ ಪೀಸಸ್ ಆಗೋದಿಲ್ಲ. Regeneration is completely an accidental process. If an accident takes place towards the body of an organism, each piece will develop into a new individual organisms like this. Okay, so that is very important. Along with planaria, you can also take an example of hydra. Hydra also perform the regeneration process, but it is not mandatory for hydra to perform this process. Basically, hydra ಏನ್ ಮಾಡುತ್ತೆ, ಬಡ್ಡಿಂಗ್ ಮಾಡುತ್ತೆ. ಒಂದ್ ವೇಳೆ ಆಕ್ಸಿಡೆಂಟ್ ಆದ್ರೆ ಬಾಡಿಗೆ ಈ ರೀತಿ ರೀಜನರೇಟ್ ಮಾಡುತ್ತೆ. ಓಕೆ, ಎಸ್. ಸೊ ಲೆಟ್ಸ್ ಗೋ ಫಾರ್ ನೌ ನೆಕ್ಸ್ಟ್ ದ ಡಯಾಗ್ರಾಮ್, ದಟ್ ಈಸ್ ದ ಹೈಡ್ರಾ. ಸೊ ವೆನ್ ವಿ ಲುಕ್ ಅಟ್ ದ ಹೈಡ್ರಾ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ವೆನ್ ವಿ ಲುಕ್ ಅಟ್ ದ ಹೈಡ್ರಾ, ದಿ ಹೈಡ್ರಾ ಇಸ್ ಹ್ಯಾವಿಂಗ್ ದ ಟೆಂಟಿಕಲ್ಸ್. ಓಕೆ, ದೀಸ್ ಟೆಂಟಿಕಲ್ಸ್ ಆಕ್ಚುಲಿ ಹೆಲ್ಪ್ ಇನ್ ದ ಮೂವ್ಮೆಂಟ್ ಆಫ್ ದ ಆರ್ಗ್ಯಾನಿಸಮ್. ಸೊ ನೌ ಹೌ ಡಸ್ ದ ಬಡ್ಡಿಂಗ್ ಟೇಕ್ಸ್ ಪ್ಲೇಸ್ ಇನ್ ದ ಹೈಡ್ರಾ ಅಂತ ಕೇಳಿದ್ರೆ, ಈ ಹೈಡ್ರಾ ನಲ್ಲಿ ಏನಾಗುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಏನಾಗುತ್ತೆ, ರಿಪೀಟೆಡ್ ಸೆಲ್ ಡಿವಿಷನ್ ಆಗುತ್ತೆ. ಇಟ್ ಮೇ ಬಿ ಹಿಯರ್, 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 ಎನಿವೇರ್, ಯಾವುದೋ ಒಂದು ಪರ್ಟಿಕ್ಯುಲರ್ ಸೈಟ್ ಅಲ್ಲಿ ಏನಾಗುತ್ತೆ, ರಿಪೀಟೆಡ್ ಆಗಿ ಸೆಲ್ ಡಿವಿಷನ್ ಆಗುತ್ತೆ. ಅಪಾನ್ ರಿಪೀಟೆಡ್ ಸೆಲ್ ಡಿವಿಷನ್ ಏನಾಗುತ್ತೆ, ದ ಹೈಡ್ರಾ ಡೆವಲಪ್ ದ ಬಡ್ ಓವರ್ ಇಟ್ಸ್ ಬಾಡಿ.
ಎಲ್ಲಿ ರಿಪೀಟೆಡ್ ಆಗಿ ಸೆಲ್ ಡಿವಿಷನ್ ಆಗುತ್ತೆ ಅಲ್ಲಿ ಏನಾಗುತ್ತೆ, ಹೈಡ್ರಾನ ಬಾಡಿ ಮೇಲೆ ಎಲ್ಲಿ ರಿಪೀಟೆಡ್ ಆಗಿ ಸೆಲ್ ಡಿವಿಷನ್ ಆಗುತ್ತೆ ಅಲ್ಲಿ ಏನಾಗುತ್ತೆ, ಬಡ್ ಡೆವಲಪ್ ಆಗುತ್ತೆ. ದ ಬಡ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್. ಸೊ ನೋಡಬಹುದು ಇಲ್ಲಿ ಫಸ್ಟ್ ಸೆಟಪ್ ಅಲ್ಲಿ ಏನಾಗಿದೆ, ದೇರ್ ಆರ್ ನಾಟ್ ಮಚ್ ಬರ್ಡ್ಸ್, ದಟ್ ಮೀನ್ಸ್ ದ ಬಡ್ ಡೆವಲಪ್ಮೆಂಟ್ ಡಸ್ ನಾಟ್ ಕಂಪ್ಲೀಟ್ಲಿ ಟುಕ್ ಪ್ಲೇಸ್. ಸೆಕೆಂಡ್ ಏನಾಗ್ತಾ ಇದೆ, ಈಗ ಬಡ್ ಇಲ್ಲಿ ಏನಾಗ್ತಾ ಇದೆ, ಡೆವಲಪ್ ಆಗ್ತಾ ಇದೆ. So once the bud completely develop like this, it will detach from the parent body and develop into one individual organism anta heltivi. Very important. Basically the hydra performs the budding process. So budding in hydra anta heltivi. So due to repeated cell division, what happens? The bud develops on the body of the hydra, and upon maturation what happens? They detach from the parent body and develop into one individual hydra. ಇನ್ನೊಂದು ಎಕ್ಸಾಂಪಲ್ ಬಡ್ಡಿಂಗ್ ಹೇಳೋದಾದ್ರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯು ಕ್ಯಾನ್ ಆಲ್ಸೋ ಟೇಕ್ ದ ಈಸ್ಟ್. ಈಸ್ಟ್ ಆಲ್ಸೋ ವಿಲ್ ಪರ್ಫಾರ್ಮ್ ದ ಪ್ರೋಸೆಸ್ ಆಫ್ ಬಡ್ಡಿಂಗ್. ಈಸ್ಟ್ ಆಲ್ಸೋ ಪರ್ಫಾರ್ಮ್ ದ ಪ್ರೋಸೆಸ್ ಆಫ್ ಬಡ್ಡಿಂಗ್. ಬಡ್ಡಿಂಗ್ ಅನ್ನ ಮಾಡುತ್ತೆ. ಕ್ಲಿಯರ್ ಆಯ್ತಲ್ವಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಆರ್ಗ್ಯಾನಿಸಮ್, ದಟ್ ಈಸ್ ದ ಪ್ಲಾಸ್ಮೋಡಿಯಂ. ವಿ ಹ್ಯಾವ್ ಪ್ಲಾಸ್ಮೋಡಿಯಂ. Plasmodium also perform the asexual mode of reproduction, but this plasmodium under asexual mode of reproduction, it does the multiple fission job. Multiple fission andre enagutte, nucleus divide many times. Fission is nothing but splitting. What is meant by fission? Fission is nothing but splitting. The nucleus divide many times, so we call it as multiple fission. So plasmodium, what actually happens in plasmodium? And the nucleus multiple times when it divide, what happened? Thereby it forms a cyst. So you can see this, the barricade type structure we can see here. This is actually called a cyst. Cyst form agutte. So during unfavorable condition, what happened? This cyst actually form around the multiple cells of plasmodium. So once it receives the favorable condition, what happened? This cyst will break up. It get ruptured. Rupture agutte. So that what happened? The cells come out of the plasmodium's body. The cells, they comes out of the plasmodium's body. That's very important. Okay. So yen aagta ide observe ಮಾಡಿ. Plasmodium follows the multiple fission. It undergo multiple fission. Okay. As a result of it forms the cyst around the nuclei. So during favorable condition, what happened? The cyst breaks up and the cells comes out, and each cell of this will become an individual plasmodium anta ಹೇಳ್ತೀವಿ. Clear? Okay. Moving to next ನೋಡಿ, ಫ್ರೀಕ್ವೆಂಟ್ ಆಗಿ ಎಕ್ಸಾಮ್ ಅಲ್ಲಿ ಕೇಳೋದನ್ನೇ ಹೇಳ್ತಾ ಇದ್ದೀನಿ. ಇದೆಲ್ಲ ಕೂಡ ತುಂಬಾನೇ ಇಂಪಾರ್ಟೆಂಟ್. ಬಯಾಲಜಿ ಅಂತ ಹೇಳಿದಾಗ ನೋಡಿ, ನಾನು ಹೇಳ್ತಾ ಇರೋದು, ಇಟ್ ಇಸ್ ನಾಟ್ ಓನ್ಲಿ ಸಪೋರ್ಟಿಂಗ್ ಯು ಟು ಡ್ರಾ ದ ಡಯಾಗ್ರಾಮ್, ಇಟ್ ಇಸ್ ಆಲ್ಸೋ ಸಪೋರ್ಟಿಂಗ್ ಯು ಟು ರೈಟ್ ದ ಆನ್ಸರ್ ವಿಚ್ ಇಸ್ ರಿಲೇಟೆಡ್ ಟು ದಿಸ್ ಡಯಾಗ್ರಾಮ್. ಓಕೆ, ಎಸ್. ನೆಕ್ಸ್ಟ್ ವಿ ಹ್ಯಾವ್ ದ ಬ್ರಯೋಫಿಲಮ್. ಸೊ ಬ್ರಯೋಫಿಲಮ್ ಇದೆ ಇಲ್ಲಿ. When I see bryophyllum, or when we talk about bryophyllum, you can see the bud develops in the margins of the bryophyllum leaf. This is called as margin. So marginal ಏನಾಗುತ್ತೆ, bud develop ಆಗುತ್ತೆ. So this bud, after maturation, what happened? It detached from the parent body. The bud which you are observing here in the margin of the leaves, this will get detached. ಇದು detach ಆಗುತ್ತೆ from the parent body upon maturation. So detach ಆದ್ಮೇಲೆ ಏನಾಗುತ್ತೆ? This bud will develop into one individual bryophyllum plant. Okay, it's very important. You have to know about this. Next, we have the Rhizopus. So Rhizopus belongs to the family called fungi. It belongs to the family called fungi. Very important. Okay. So what happens to Rhizopus? Actually, where does this Rhizopus develop anta ಗೊತ್ತಿರಬೇಕು. ಯಾವುದಾದ್ರೂ ಆಬ್ಜೆಕ್ಟ್ಸ್ ನಿಮ್ಮ ಮನೆಯಲ್ಲಿ ರಾಟನ್ ಆಗಿದ್ರೆ, ಕೊಳೆತು ಹೋಗಿದ್ರೆ ಅಂತ ಹೇಳ್ತೀವಿ. Rotten is nothing but the spoiled thing. Okay. So ಏನಾಗುತ್ತೆ, over that rotten substances, what happen? This fungi will develop. So called Rhizopus ಏನಾಗುತ್ತೆ, it will develop. So after its development, we can see that there is a vegetative part and also a non-vegetative part. Okay. So we say that vegetative part is actually this part. We call it as vegetative part. This is not the vegetative part. Why it is called vegetative part andre? Because you can see there is a blob-like structure. This blob-like structure, we call it as sporangia. This blob-like structure, we call it as sporangia. This sporangia contains the unicellular bodies called as spores. Spores irutte idralli. What are spores hagadre? Spores are the unicellular organisms or unicellular bodies anta heli karitivi. So yavaga favorable condition barutte idike. Favorable condition andre enu? When it come in contact with air, water or insect, this sporangia break up and the spores comes out of the body of this.
ಈ ಸ್ಪೋರ್ಸ್ ಇನ್ನೊಂದು ಒಂದು ಆಬ್ಜೆಕ್ಟ್ ಮೇಲೆ, ವೆಜಿಟೇಬಲ್ ಮೇಲೆ ಅಥವಾ ಫ್ರೂಟ್ ಮೇಲೆ ಕಾಂಟ್ಯಾಕ್ಟ್ ಗೆ ಬಂದಾಗ ಏನಾಗುತ್ತೆ, ದಿಸ್ ವಿಲ್ ಡೆವಲಪ್ ಎ ನ್ಯೂ ರೈಸೋಪಸ್. ದಟ್ ಮೀನ್ಸ್ ಇಟ್ ಡೆವಲಪ್ಸ್ ಎ ನ್ಯೂ ಫಂಗೈ. ಕ್ಲಿಯರ್ ಆಯ್ತಲ್ಲ? ಎಸ್. So the next organism we have here is, okay, next diagram which I have here is the longitudinal section of the flower. Confuse ಮಾಡ್ಕೋಬೇಡಿ, longitudinal section of flower ಬೇರೆ, germination of pollen on stigma ನೇ ಬೇರೆ. They both are completely different. So as I have longitudinal section of flower, you must know when we talk about longitudinal section of flower, we have the male part as well as the female part. Male part ಇದೆ, female part ಇದೆ. So male part produces the male gamete. So what are the male gametes here? The male gametes are called as the pollen grains, and these pollen grains are present in the anther. Anther alli idu irutte. Okay na? So anther and filament together it is called as stamen. Together it is called as stamen, and it receives or it produces the pollen grains anta helbodu. When it comes to female part, stigma, style, ovary, together all these together call it as female part called pistil. So this, it produces the female gamete. Where exactly female gametes are present? Female gametes are actually present inside the ovary. Female gametes are also called as eggs, or it is also called as ova. Ova athwa eggs anta heli karitivi. Okay, clear ಆಯ್ತಲ್ವಾ? Yes. So it's very important, you have to know. So example ಕೇಳಬಹುದು, name the part of the flower where the fertilization takes place anta. Which part of the flower where does fertilization takes place antandre? It is the ovary. It is the ovary in the flower where the fertilization takes place, because the fusion of male gamete and female gamete takes place inside the ovary. Fusion of male gamete with the female gamete takes place inside this ovary. So the fertilization takes place inside the ovary. Fertilization takes place inside the ovary. And the other part which you can observe here is the colorful part of the flower. Colorful part of the flower, so called petals. The other name of petals, it is also called as corolla. One example ಕೇಳಿದ್ರು, name corolla, label corolla anta ಕೇಳಿದ್ರು. Corolla is nothing but the colorful part of the flower, so called petals. Sepals are also called by another name, it is called as calyx. Sepals is also called by another name, it is also called as calyx. ನಿಮಗೆ ಇದು ಗೊತ್ತಿರಲಿ. Okay, so that's it. This is all about this flower. You have to know which is male part, which is female part. Where does the fertilization takes place in the flower, and name the colorful part of the flower. So let's now look at the another diagram, that is the germination of pollen on stigma. The diagram is germination of pollen on stigma. So germination of pollen on stigma dalli they ask, name the region where the pollen grains settle anta keltare. See, actually the pollen grains settle on the female part, so called stigma. Stigma dalli settle agutte. Stigma dinda enagutte, see this pollen grains has a connection till the ovary. The pollen grains, see, you can see here the stigma has the pollen tube. The stigma has the pollen tube. Observe here, the stigma, it has the pollen tube. This pollen tube is reaching till the ovary. Ovary nalliruvanta ee region vargu enagutte, female region vargu reach aagta ide. Okay, eggs vargu reach aagta ide. Clear ಆಯ್ತಾ? So it's very important. Exam ಅಲ್ಲಿ ತುಂಬಾ ಟೈಮ್ಸ್ ಕೇಳಿದ್ದಾರೆ, label the male gamete ಅಂತ ಕೇಳಿದ್ದಾರೆ, or where exactly the fertilization takes place ಅಂತ ಕೇಳಿದ್ದಾರೆ. So ಈ ರೀತಿ ಕ್ವಶನ್ಸ್ ನ ಡಯಾಗ್ರಾಮ್ ಬೇಸ್ ಅಲ್ಲಿ ಕೇಳ್ತಾರೆ. Okay, so this germination of pollen on stigma contains pollen grain. It also contains the stigma. It contains male germ cell, so called the male gamete or the pollen grain. And you can see that how the pollen grain travel. The pollen grain travels through pollen tube. So what is pollen tube anta helidre? Pollen tube is a tube which allows the pollen grains towards the female sex cell. Female sex cell illide, ee female sex cell ige ಏನು ಮಾಡ್ತಾ ಇದೆ, to the pollen tube the pollen grains are reaching. What is ovary then? See, ovary is a region, it help in preparing the ovules. It prepares the ovules. Okay, ovary ಏನ್ ಮಾಡುತ್ತೆ, it prepares the ovules. Very important. Ovary ಏನ್ ಮಾಡುತ್ತೆ, ovary prepares the ovules, and it also protects the developing zygote. So what is meant by zygote? Zygote andre ಏನು? What is meant by zygote? The zygote is nothing but it is a unicellular organism, or I can say single cell organism. Zygote is nothing but single celled organism anna zygote anta heli karitivi. When does zygote form anta kelidre?
zygote is formed due to the fusion of male gamete with female gamete. ಮೇಲ್ ಗ್ಯಾಮೆಟ್ ಫಿಮೇಲ್ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆದಾಗ ಏನಾಗುತ್ತೆ, ಝೈಗೋಟ್ ಫಾರ್ಮ್ ಆಗುತ್ತೆ. ದಟ್ ಇಸ್ ದ ಫಸ್ಟ್ ಸೆಲ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಬೇಕು ಇದು. ನೆಕ್ಸ್ಟ್, ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ರೀಜನ್ ಆಫ್ ಫರ್ಟಿಲೈಸೇಷನ್. ಯಾಕೆಂದ್ರೆ ಓವರಿನಲ್ಲಿ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಓವರಿ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ವಾ? ಎಸ್. ಸೊ ನೆಕ್ಸ್ಟ್ ಲೆಟ್ ಅಸ್ ಲುಕ್ ಅಟ್ ದ ಅದರ್ ಡಯಾಗ್ರಾಮ್. ನೋಡಿ, ಇದರ ರಿಲೇಟೆಡ್ ಆಗಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ದಿಸ್ ಪಿಕ್ಚರ್ ಡು ನಾಟ್ ಇಗ್ನೋರ್. ದಿಸ್ ಇಸ್ ಆಕ್ಚುಲಿ ಎ seed picture. When you open the seed, you can see this. This is a dicoid seed actually. When you open the seed, what happens? You can find this kind of structure. So what is this structure? ಏನು ಈ ರೀತಿ ಸ್ಟ್ರಕ್ಚರ್ ಒಳಗಡೆ seed ಅಲ್ಲಿ ಇರೋದು ಅಂತ ನೀವು ತಿಳ್ಕೊಳ್ಬೇಕು. See the upper part. See, when you put the seed inside the soil, this kind of structure you can see inside the actually seed. The upper part of the seed, which is growing above the soil, this is called as the shoot part. This is called as the shoot part. And the lower part is called as the root part. Lower part is called as the root part. ಇದನ್ನ ನಾವು ಪ್ಲುಮ್ಯೂಲ್ ಅಂತ ಹೇಳಿ ಕರಿತೀವಿ. ಶೂಟ್ ಪಾರ್ಟ್ ನ ಪ್ಲುಮ್ಯೂಲ್ ಅಂತ ಹೇಳಿ ಕರಿತೀವಿ. ರೂಟ್ ಪಾರ್ಟ್ ನ ರಾಡಿಕಲ್ ಅಂತ ಹೇಳಿ ಕರಿತೀವಿ. ಯು ಕ್ಯಾನ್ ರಿಮೆಂಬರ್ ಒನ್ ಥಿಂಗ್ ಹಿಯರ್. ಆರ್ ಫಾರ್ ಆರ್, ರೂಟ್ ಫಾರ್ ರಾಡಿಕಲ್, ರೂಟ್ ಫಾರ್ ರಾಡಿಕಲ್. Sometimes exam ಅಲ್ಲಿ plumule and radical ಅಂತ ಕೊಡೋ ಬದಲು they will ask you as the primary shoot and primary root ಅಂತ ಕೇಳ್ತಾರೆ. ಪ್ರೈಮರಿ ಶೂಟ್ ಅಂದ್ರು ಪ್ಲುಮ್ಯೂಲೆ, ಪ್ರೈಮರಿ ರೂಟ್ ಅಂದ್ರೆ ರಾಡಿಕಲ್ಲೇ. ಡು ನಾಟ್ ಗೆಟ್ ಕನ್ಫ್ಯೂಸ್, ಯಾವುದೇ ರೀತಿ ಕನ್ಫ್ಯೂಸ್ ಆಗಬೇಡಿ. ಕ್ಲಿಯರ್ ಆಯ್ತಲ್ಲ? ಎಸ್. ಸೊ ಅವರ್ ನೆಕ್ಸ್ಟ್ ಡಯಾಗ್ರಾಮ್ ಈಸ್ ದ ಹ್ಯೂಮನ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳಿ ಫಸ್ಟ್. ಎಕ್ಸಾಮ್ ಅಲ್ಲಿ 2 or 3 marks ಗೆ ಕೇಳ್ತಾರೆ. So female reproductive system has ovary, pair of ovary, ovary number 1 and ovary number 2. So ಈ ಎರಡು ಓವರಿನಲ್ಲೂ ಕೂಡ there are so many immatured eggs. Okay, so many immature, mature ಆಗದೇ ಇರೋಂಥ eggs ಎಷ್ಟೊಂದು ಇಲ್ಲಿ ಇರುತ್ತೆ. Okay, so ovary contains the eggs and the next part is the fallopian tube. The next part is the fallopian tube. First is the ovary, second is the fallopian tube, and the third part is the uterus, very important for part. And the fourth part is the vagina, very important. So what is the role of the ovary anta helidre? Ovary, it produces the eggs. Ovary produces the eggs. And also it produces the female hormone, so called estrogen. Estrogen hormone na release ಮಾಡುತ್ತೆ. What is the role of estrogen hormone anta helidre? Estrogen hormone help in the development of secondary sexual characters such as start of menstruation cycle, growth of the breast area, growth of the hip area. All these are called as secondary sexual characters. This is possible only because of the release of the estrogen hormone in the female body. And when does this releases? When a female or when a girl enter to her puberty. Clear? And what is the role of fallopian tube now? Fallopian tube is actually called as site of fertilization. ಯಾಕೆ site of fertilization ಅಂತ ಹೇಳ್ತೀವಿ? See here, the fusion of male gamete and the female gamete takes place. The male gamete which entered in this way reaches this area called fallopian tube, and after reaching the fallopian tube, so what happened? It fuses with the egg present in the fallopian tube. So ಏನಾಗುತ್ತೆ, male gamete basically fuses with female gamete. As a result of it ಏನಾಗುತ್ತೆ, fertilization ಆಗುತ್ತೆ. That means the formation of zygote takes place inside the fallopian tube. Formation of zygote takes place inside the fallopian tube. So after that what happened? The zygote stay here for 2 to 3 days and it get implanted in this region. Uterus alli implant ಆಗುತ್ತೆ. So if uterus alli implant ಆದಂತ ಒಂದು embryo ಏನಾಗುತ್ತೆ, so it will develop. So what is the role of uterus ಹಾಗಾದ್ರೆ? What is the role of uterus? See, the role of uterus is it help in development of the fetus. So ಕಂಪ್ಲೀಟ್ ಆಗಿ ಆ ಒಂದು ಬೇಬಿಗೆ ಎಲ್ಲಾ ಪಾರ್ಟ್ಸ್ ಕೂಡ ಡೆವಲಪ್ ಆಗಿ 9 month ಪೀರಿಯಡ್ ಸ್ಟೇ ಆಗುವಂತದ್ದು ಈ ಯುಟ್ರಸ್ ನಲ್ಲೇ. ಸೊ ದ ಡೆವಲಪ್ಮೆಂಟ್ ಆಫ್ ಫೀಟಸ್ ಆಕ್ಚುಲಿ ಟೇಕ್ ಪ್ಲೇಸ್ ಇನ್ಸೈಡ್ ದ ಯುಟ್ರಸ್. ಓಕೆ, ಸೊ ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಪಾರ್ಟ್, ಸೋ ಕಾಲ್ಡ್ ವಜೈನಾ. ವಾಟ್ ಈಸ್ ವಜೈನಾ? ದಿ ವಜೈನಾ ಇಸ್ ಆಕ್ಚುಲಿ ಇಟ್ ಇಸ್ ಆಲ್ಸೋ ಕಾಲ್ಡ್ as the birth canal ಅಂತ ಹೇಳ್ತೀವಿ. And discharge of the male gametes takes place in this vagina. Vaginaದಲ್ಲಿ ಏನಾಗುತ್ತೆ, discharge of male gametes takes place inside the vagina. Very important. Okay, it acts like a birth canal because after the complete development of fetus takes place, the fetus
discharge out from the vagina. Clear? Okay. So I think the last diagram of this session, that is the male reproductive system. Very important. Male reproductive system parts, functions, exam alli keltare. The important parts are the testis. We have the testis. Okay. So these testes are actually protected by a sac-like structure. Sac-like structure. So this sac is actually called as scrotum. It is called as a scrotum. So what is the job of scrotum? Scrotum provides the low temperature. It provides the low temperature for the production of sperms. Low temperature for the production of sperms takes place. Okay, for the production of sperms or male gamete, the scrotum provides. The scrotum, it provides the what? The the environment, I can say. Okay, so the different parts of the male reproductive systems are as follows. As I told you, one is the scrotum, and secondly, I have the testis. Okay, secondly, remember, one is the scrotum. Just a second. So one is the, so this is the scrotum, and then I have testis, followed by urethra, vas deferens. All these are very, very important. The parts with respect to examination point of view. What is the role of testis keltare? The testes actually help in the production of the male gamete, so-called sperms. Sperms production takes place inside the testis. Okay, and it also releases a hormone called as testosterone. Testosterone hormone, they get released inside the testis. What is the job of testosterone hormone? Testosterone hormone, it helps in the development of secondary sexual characters. Help in the development of secondary sexual characters. Very important. Okay. So next, what is the role of the vas deferens? ನೋಡಿ ಈಗ ಈ ಟೆಸ್ಟಿಸ್ ನ ಮೇಲೆ ಇರುವಂತ ರೀಜನ್ ನೇ ಅಬ್ಸರ್ವ್ ಮಾಡಿ. ಈ ಟೆಸ್ಟಿಸ್ ನ ಮೇಲ್ಭಾಗದಲ್ಲಿ ಇರುವಂತ ಈ ರೀಜನ್ ನೇ vas deferens. ಯು ಕ್ಯಾನ್ ಸಿ ದಿಸ್ ಇಸ್ ಟೆಸ್ಟಿಸ್. ಟೆಸ್ಟಿಸ್ ನ ಮೇಲೆ ಏನಿದೆ, ಈ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇದೆ. ದಿಸ್ ಇಸ್ ಆಕ್ಚುಲಿ ಕಾಲ್ಡ್ ಆಸ್ vas deferens. vas deferens ಏನ್ ಮಾಡುತ್ತೆ? vas deferens they help in the passage of sperms. ಅಂದ್ರೆ ಮೆಚೂರ್ಡ್ ಸ್ಪರ್ಮ್ಸ್ ಏನಾಗುತ್ತೆ, ಫ್ರಮ್ ದ ಟೆಸ್ಟಿಸ್ it will pass through the vas deferens. It is actually a tube like structure. So from here what happened, the sperms travel towards the urethra. Urethra ge travel agbekadre enagutte, it get added by some secretions, namely the prostate gland and seminal vesicle add their secretions. Prostate gland matte seminal vesicle enagirutte, it is also present in the male reproductive system. So these two parts actually what does it do is, here it will add their secretions. What is the role of prostate gland if you ask me? The prostate gland and seminal vesicle basically they releases a fluid. Okay, ನಾನು ನಿಮಗೆ ಹಿಂಟ್ ಕೊಟ್ಟಿದ್ದೀನಿ previous videos ನಲ್ಲಿ. Prostate gland secretes the milky fluid, so we call it as PMF. Seminal vesicle secretes the viscous fluid, so I call it as SVF. Prostate gland secretes milky fluid. Seminal gland secretes viscous fluid. Okay, so ಏನಾಗುತ್ತೆ, the secretions which is being added to the semen, that means to the sperms, help in mobility of the sperms. So very important, prostate gland and seminal vesicle, it releases the fluid. By releasing the fluid, it is nourishing the sperms. That means it is adding the nutrition to the sperm cells. It is adding nutrition to the sperm cells, and also it helps in the movement of the sperm cells. We call it as mobility. What do we call it as? I call it as mobility. Mobility anta heltivi. Okay, these are very important. And finally we have urethra. Urethra is actually called as the common passage for the discharge of the sperm and urine. The sperm and urine basically get discharged through the urethra, which is a common passage. You can see this is called as urethra. This tube like structure, it is called as urethra. So when the ejaculation takes place, the sperms comes out through urethra. Normally what happens, the urine flows out through the urethra tube. Okay, so these are some of the very important the point which I would like to discuss with respect to your examination point of view. Hopefully ನಿಮಗೆ ಇದರಲ್ಲಿ ಹೇಳಿರುವಂತ ಎಲ್ಲಾ ಪಾಯಿಂಟ್ಸ್ ಇಂದ ಮ್ಯಾಕ್ಸಿಮಮ್ ಒಂದಷ್ಟು ಕ್ವಶನ್ಸ್ ರಿಪೀಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ. ಡಯಾಗ್ರಾಮ್ ಇಂದ ಕೇಳಬಹುದು, ಅಥವಾ ಡೈರೆಕ್ಟ್ ಆಗಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪಾರ್ಟ್ಸ್ ಅಂಡ್ ಫಂಕ್ಷನ್ಸ್, ಆರ್ ವಿಚ್ ಐ ಟೋಲ್ಡ್ ದ ಡಯಾಗ್ರಾಮ್ ಆಫ್ ದ ಫ್ಲವರ್, ಇದನ್ನೆಲ್ಲ ಕೇಳಬಹುದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಜಸ್ಟ್ ಗೋ ಥ್ರೂ. PDF ಕೂಡ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಳ್ಳಿ.
If you find this video useful, don't forget to like and also share this video maximum with your friends, as it is the final revision video series. So I'll be meeting you in another video with another new concept for your final revision video series. Until then, take care. Do glance it. Time ಅನ್ನ ವೇಸ್ಟ್ ಮಾಡ್ಕೊಳ್ಬೇಡಿ, ಇರುವಂತ ಟೈಮ್ ಅನ್ನ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. Thank you so much for watching this video.